ನಮಸ್ತೆ. ಓಕೆ ಇದು ಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಕೇಸ್ಲೆಟ್ 2021 ಸಂಬಂಧಪಟ್ಟಿರ್ತಕ್ಕಂತಹ ಅಬ್ಜೆಕ್ಷನ್ಸ್ಗೆ 23ನೇ ತಾರೀಕುವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಸಬ್ಜೆಕ್ಟ್ಸಲ್ಲಿ ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಸುಮಾರು 3 ಕ್ವಶನ್ಗಳಿಗೆ ಸೋರ್ಸನ್ನು ಒದಗಿಸಿದ್ದೀನಿ. ಈಗ ಅಬ್ಜೆಕ್ಷನ್ಸ್ ಯಾರೆಲ್ಲ ಕ್ಲೇಮ್ ಮಾಡಬೇಕು ಅಂತಿದ್ದೀರಾ, ಅಬ್ಜೆಕ್ಷನ್ಸ್ಗೆ ಅರ್ಜಿ ಹಾಕಬೇಕು ಅಂತಿದ್ದೀರಾ, ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಏನು ಒಂದು 4ರಿಂದ 5 ಕ್ವಶನ್ಸ್ ಇನ್ನೊಂದಷ್ಟಕ್ಕೆ ನಾನು ಸೋರ್ಸನ್ನು ಒದಗಿಸ್ಕೊಡ್ತಾ ಇದ್ದೀನಿ. ಡೀಟೇಲ್ಸ್ ಅನಾಲಿಸಿಸ್ ವಿತ್ ಪುಟ ಸಂಖ್ಯೆ ಸಮೇತವಾಗಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಆಯಾ ಪ್ರಶ್ನೆ ತೆಗೆದುಕೊಂಡು. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ವೈಕೆ ಎದುಕುಮಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ನೆಟ್ ಕೇಸ್ಲೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ವಿವಿಧ ಹುದ್ದೆಗಳ ಸ್ಯಾಲ್ರಿಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡಿದಾಗ ನೇರವಾಗಿ ನಿಮ್ಮ ನೋಟಿಫಿಕೇಷನಲ್ಲಿ ಆ ಎಲ್ಲ ವಿಡಿಯೋಗಳು ಬಂದು ಬೀಳುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೇಸ್ಲೆಟು ಪ್ರಾವಿಷನಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಈ ಪ್ರಾವಿಷನಲ್ ಕೀ ಆನ್ಸರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಗ್ರೇಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವುಗಳಿಗೆ ಯಾರಾದ್ರೂ ಅಬ್ಜೆಕ್ಷನ್ಸ್ ಹೋಗೋದಾದರೆ, ಆಕ್ಷೇಪಣೆಗಳನ್ನ ಸಲ್ಲಿಸೋದಾದರೆ ಅವರಿಗೆ ಒಂದು ಸೋರ್ಸ್ ಬೇಕಾಗ್ತದೆ. ಆ ಸೋರ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸಾಕಷ್ಟು ಜನ ಟೆಲಿಗ್ರಾಮಲ್ಲೂ ಸಹ ಏನು ಹಿಸ್ಟ್ರಿದು ನೆಟ್ಟು ಕೇಸ್ಲೆಟ್ ಗ್ರೂಪ್ಗಳಿದೆ ಅಲ್ಲೆಲ್ಲ ಶೇರ್ ಮಾಡಿದ್ದಾರೆ ನನ್ನ ವಿಡಿಯೋ. ತುಂಬ ಧನ್ಯವಾದಗಳು ಅವರೆಲ್ಲರಿಗೂ ಶೇರ್ ಮಾಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಇವತ್ತು ಇನ್ನೊಂದಷ್ಟು ಪ್ರಶ್ನೆಗಳಿಗೆ, ಸುಮಾರು 4 ಪ್ರಶ್ನೆಗಳಿಗೆ ಸೋರ್ಸನ್ನು ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಅದರ ಜೊತೆಗೆ ಅನಾಲಿಸಿಸ್ ಮಾಡಿ ಅವರು ಬಿಟ್ಟಿರ್ತಕ್ಕಂತಹ ಕೀ ಆನ್ಸರು ತಪ್ಪು ಅಂತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆಪ್ಷನ್ ಸರಿಯಾಗಬೇಕು, ಯಾಕಂದರೆ ಆಪ್ಷನ್ಸಲ್ಲಿ ಸಂಕೇತಗಳೇ ರಾಂಗ್ ಇರೋದ್ರಿಂದಾಗಿ ಎಲ್ಲಕ್ಕೂ ಗ್ರೇಸ್ ಸಿಗಬೇಕು. ಆ ಥರದೊಂದು ವಿಚಾರವನ್ನು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಈಗ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ನೋಡಿ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಒಂದು ಎ ಪಟ್ಟಿ ಇದೆ, ಎರಡನೇ ಪಟ್ಟಿ ಇದೆ, ಅಂದರೆ ಪಟ್ಟಿ 1 ಪಟ್ಟಿ 2 ಇದೆ. ಖಾನ್ ಜಹಾನ್ ಲೋಧಿ ದಂಗೆ, ಪೋರ್ಚುಗೀಸರ ನಿಗ್ರಹ, ಕ್ಷಾಮ ಮತ್ತು ಪ್ಲೇಗ್, ಬಿಜಾಪುರ ಮತ್ತು ಗೋಲ್ಕೊಂಡದ ಅಧೀನತೆ ಅಂತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಸ್ವಿಗಳನ್ನು ಕೊಟ್ಟಿದ್ದಾರೆ, ಇಯರ್ಸನ್ನು ಕೊಟ್ಟಿದ್ದಾರೆ. ಇದು ಇಯರ್ಸ್ಗಳನ್ನು ನೋಡಿದ ತಕ್ಷಣ ಮತ್ತು ಈವೆಂಟ್ಸ್ಗಳನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಇದು ಯಾರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಇದು ಮೊಘಲರಲ್ಲೂ ಪರ್ಟಿಕ್ಯುಲರಾಗಿ ಇದು ಬರ್ತಕ್ಕಂಥದ್ದು ಶಹಜಹಾನ್ನ ಕಾಲದಲ್ಲಿ ಬರ್ತಕ್ಕಂತಹ ಎಲ್ಲ ಈವೆಂಟ್ಸ್ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಯಾವುದು ಹೊಂದುತ್ತೆ ಅಂತಕ್ಕಂಥದ್ದನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಯಾವುದು ಹೊಂದುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಈಗ ಫಸ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸನ್ನು ನೋಡ್ಕೊಬಂದು ಆಮೇಲೆ ಯಾವುದು ಹೊಂದುತ್ತೆ ಅಂತೇಳಿ ಡಿಸ್ಕಷನ್ ಮಾಡೋಣ. ಇಲ್ಲಾಂದರೆ ನಾನು ಒಂದ್ಸರಿಗೆ ನಿಮಗೆ ಹೇಳ್ಬಿಡ್ತೀನಿ ಯಾವ್ದು ಸಂಕೇತ ಆಗಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿಯನ್ನು ನಾನು ಕೊಟ್ಟುಬಿಡ್ತೀನಿ ನೋಡಿ. ಈಗ ಖಾನ್ ಜಹಾನ್ ಲೋಧಿ ದಂಗೆ ಅಂತ ಒಂದಿದೆ, ಪೋರ್ಚುಗೀಸರ ನಿಗ್ರಹ ಅಂತಿದೆ, ಕ್ಷಾಮ ಮತ್ತು ಪ್ಲೇಗ್ ಅಂತ ಒಂದಿದೆ, ಅದನ್ನು ಕಂಟ್ರೋಲ್ ಮಾಡಿದಂಥದ್ದು ಅಥವಾ ಪ್ಲೇಗ್ ಕಾಣಿಸ್ಕೊಂಡಿದ್ದು, ಬಿಜಾಪುರ ಮತ್ತು ಗೋಲ್ಕೊಂಡದ ಅಧೀನತೆ. ನೋಡಿ, ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ಕಂಟ್ರೋಲ್ ಮಾಡಿದ್ದು ಆತನ ಅಧಿಕಾರಾವಧಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈವೆಂಟ್ಸಲ್ಲಿ ಲಾಸ್ಟ್ ಈವೆಂಟ್ಸ್ 1635ರಿಂದ 36ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ಷಾಮ ಮತ್ತು ಪ್ಲೇಗ್ ಕಂಡು ಬರ್ದಿದ್ದಂಥದ್ದು 1630ರಿಂದ 1632ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಪೋರ್ಚುಗೀಸರ ನಿಗ್ರಹವನ್ನು ಮಾಡಿದ್ದು 1631ರಿಂದ 1632. ನೆಕ್ಸ್ಟು ಖಾನ್ ಜಹಾನ್ ಲೋಧಿ ದಂಗೆ ಬಂದು 1628ರಿಂದ 31. ಇಲ್ಲಿ ಫಸ್ಟ್ ನಡೀತಕ್ಕಂಥ ಈವೆಂಟ್ ಅದೇನೆ. ಎಗೆ 3 ಆಪ್ಷನ್ಸ್ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸೋರ್ಸ್ ಮಾತಾಡ್ಕೊಬಂದು ಆಮೇಲೆ ನಾವು ನೋಡೋಣ. ನೋಡಿ, ಹೇಗೆ 3 ಅಂತಂದರೆ ಸಿ ಆಪ್ಷನ್, ಅವರು ಅಷ್ಟೇ ಸಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಯಾರು ಕೇಸ್ಲೆಟ್ ಪ್ರಾವಿಷನಲ್ ಕೀ ಆನ್ಸರ್ ಬಿಟ್ಟಿರ್ತಕ್ಕಂಥವ್ರು ಸಿ ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಮೊದಲಿಗೆ ಸರಿ ಅಂತ ಅನಿಸುತ್ತೆ, ತದನಂತರದಲ್ಲಿ ನಾವು ನೋಡ್ತಾ ಹೋದಂತೆ ರಾಂಗ್ ಆಗುತ್ತೆ. ನೋಡಿ, ಡಿಗೆ 4ನೇದು ನಿಮಗೆ ಗೊತ್ತಿರುವಂತೆ ಬಿಜಾಪುರ ಮತ್ತು ಗೋಲ್ಕೊಂಡ ಅಧೀನತೆ 4ನೇದು 1635ರಿಂದ 1636. ಇದು ಕರೆಕ್ಟಾಗಿದೆ. ಅಂದರೆ ಎಗೆ 3, ಡಿಗೆ 4 ಕರೆಕ್ಟಾಗಿದೆ. ಬಟ್ ಬಿ ಆ್ಯಂಡ್ ಸಿ ಇಂಟರ್ಚೇಂಜಸ್ ಆಗಿದ್ದಾವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಗ್ರೇಸನ್ನು ಕೊಡಲೇಬೇಕು ಯಾರು ಕೇಸ್ಲೆಟ್ನವರು ನೆಕ್ಸ್ಟ್ ಫೈನಲ್ ಕೀ ಆನ್ಸರ್ ಬಿಟ್ಟಂಥ ಸಂದರ್ಭದಲ್ಲಿ. ಹಂಗಾರೆ ಯಾವೆರಡು ಹೆಂಗೆ ಇಂಟರ್ಚೇಂಜ್ ಆಗಿದೆ ಅಂತ ನೋಡೋಣ. ನೋಡಿ, ಕ್ಷಾಮ ಮತ್ತು ಪ್ಲೇಗ್ 1630ರಲ್ಲಿ ಪ್ರಾರಂಭ ಆಗಿ 32ರಲ್ಲಿ ಎಂಡ್ ಆಗ್ತದೆ. ಹಾಗಾದರೆ ಸಿಗೆ 2 ಕೊಡಬೇಕು. ನೋಡಿ, ಸಿಗೆ 1 ಕೊಟ್ಟಿದ್ದಾರೆ, ಬಿಗೆ 1 ಕೊಡಬೇಕು, 2 ಕೊಟ್ಟಿದ್ದಾರೆ. ಅಂದರೆ ಇವೆರಡು ಇಂಟರ್ಚೇಂಜ್ ಆಗಿದೆ. ಮತ್ತು ಬಿ ಮತ್ತು ಸಿ ಜಾಗದಲ್ಲಿರ್ತಕ್ಕಂಥವು ಇಂಟರ್ಚೇಂಜ್ ಆಗಿರೋದ್ರಿಂದಾಗಿ ಸಿ ಈ ಆಪ್ಷನ್ಸನ್ನು ಅವರು ಸರಿ ಅಂತ
ಕ್ಲಿಕ್ ಮಾಡಿದರೂ ಸಹ ಅದು ರಾಂಗ್ ಆಗುತ್ತೆ. ಕಾರಣ ಏನು ಅಂತಂದರೆ ಅವೆರಡು ನಡೆದಿರ್ತಕ್ಕಂಥ ಘಟನೆಗಳ ವರ್ಷ ಇಂಟರ್ಚೇಂಜ್ ಆಗಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಸೋರ್ಸ್ ಕೇಳ್ಬೋದು ನೀವು. ಆ ಸೋರ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಎಸ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಭಾರತದ ಪ್ರೌಢ ಇತಿಹಾಸ ಅಂತೇಳಿ ಮಜುಮ್ದಾರ್, ರಾಯ್ ಚೌಧರಿ, ಕಿಲಿಂಕರಿ ದತ್ತ ಅವರವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಕುವೆಂಪು ಕನ್ನಡ ಅಧ್ಯಯನ ಮೈಸೂರು ವಿಶ್ವವಿದ್ಯಾನಿಲಯ ಶಾರದಾ ಪ್ರಸಾದ್ ಅವರಿಂದ ಭಾಷಾಂತರವನ್ನು ಮಾಡಿಸಿದೆ, ಟ್ರಾನ್ಸ್ಲೇಷನನ್ನು ಮಾಡಿಸಿದೆ. ಆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂತಹ ನೋಡಿ ಪುಸ್ತಕದ ಫ್ರಂಟ್ ಪೇಜನ್ನು ಹಿಡಿದು ನಾನು ಹಾಕಿದ್ದೀನಿ. ಎಸ್, ಈ ಪುಸ್ತಕದಲ್ಲಿ ಆ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ಬೋದು. ಎಸ್ ನೋಡಿ, ಅದರಲ್ಲಿ ಮೊದಲೇದಿದೆ ನೋಡಿ, ಪರ್ಟಿಕ್ಯುಲರ್ ನಿಮಗೆ ಗೊತ್ತಾಗುತ್ತೆ. ಪೋರ್ಚುಗೀಸರ ವರ್ತನೆ ಮತ್ತು ಹುಗ್ಲಿಯ ಸ್ವಾಧೀನ. ಅಂದರೆ ಪೋರ್ಚುಗೀಸರಿಂದ ಅಥವಾ ಪೋರ್ಚುಗೀಸರನ್ನ ಸೋಲಿಸಿದ್ದು, ಅವರ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಒಂದು ವಿಚಾರ ಇದೆ. ಇಸ್ವಿ ಕೊಟ್ಟಿದ್ದಾರೆ ನೋಡಿ, 1632 ಜೂನ್ 24ರಂದು ಅಲಿ ಖಾನ್ ಅಂತಕ್ಕಂತಹ ಅಲಿ ಖಾನನ ಮಗನ ನಾಯಕತ್ವದಲ್ಲಿ ಬೃಹತ್ ಸೇನಾ ಹುಗ್ಲಿಗೆ ಮುತ್ತಿಗೆ ಹಾಕುತ್ತೆ ಅಂತ ಕೊಟ್ಟಿದ್ದಾರೆ. ಹಂಗಾರೆ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದ್ದಂಥದ್ದು 1632, ಅಂದರೆ 31ರಲ್ಲಿ ಪ್ರಾರಂಭ, 32ರಲ್ಲಿ ಎಂಡ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ದಖನ್ ಮತ್ತು ಗುಜರಾತ್ಗಳಲ್ಲಿ ಕ್ಷಾಮ. ದಖನ್ ಮತ್ತು ಗುಜರಾತ್ಗಳಲ್ಲಿ ಕ್ಷಾಮ ತಲೆದೋರುತ್ತೆ, ಪ್ಲೇಗ್ ಮತ್ತು ಕ್ಷಾಮ ತಲೆದೋರುತ್ತೆ. ಅದು ಪರ್ಟಿಕ್ಯುಲರ್ ಆಗಿ ಇಸ್ವಿ ಕೊಟ್ಬಿಟ್ಟಿದ್ದಾನೆ 1630ರಿಂದ 32. ನೋಡಿ, ಇದು 30ರಿಂದ 32 ಪರ್ಫೆಕ್ಟ್. ಅಲ್ಲೂ ಸಹ ಅದಕ್ಕೆ ಆಪ್ಷನ್ಸು ಕರೆಕ್ಟ್ ಇದೆ, ಕರೆಕ್ಟಾಗಿ ಸರ್ ಆಗ್ತದೆ. ಆದರೆ ಅದು ಸಂಕೇತವನ್ನು ಇಂಟರ್ಚೇಂಜ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಗ್ರೇಸ್ ಕೊಡಲೇಬೇಕು. ನೋಡಿ, ಪೋರ್ಚುಗೀಸರ ವರ್ತನೆ, ಪೋರ್ಚುಗೀಸರ ಮೇಲೆ ಮಾಡಿದಂತಹ ದಾಳಿ ಅಥವಾ ಪೋರ್ಚುಗೀಸರ ಮೇಲೆ ಈತ ಮಾಡಿದಂಥ ದಾಳಿ 1631-32 ಇರಬೇಕು. ದಖನ್ ಗುಜರಾತ್ಗಳಲ್ಲಿ ಕ್ಷಾಮ ಮತ್ತು ಪ್ಲೇಗ್ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಈವೆಂಟು 1630ರಿಂದ 32. ಎಸ್, ಇಷ್ಟೇ ಅಲ್ಲದೆ ಇನ್ನೊಂದು ಆಧಾರವನ್ನು ನೋಡೋಣ. ಇನ್ನೊಂದು ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ನಾನು ಹೇಳೋದಾದರೆ, ಎಸ್ ನೋಡಿ, ಈ ಪುಸ್ತಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಮೈಸೂರು KSOU ಒಂದು ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನ ನಡೆಸ್ತಕ್ಕಂಥ ಓಪನ್ ಯೂನಿವರ್ಸಿಟಿ ಮೈಸೂರಿನವರು ಬಿಟ್ಟಿರ್ತಕ್ಕಂಥ ಒಂದು ಪುಸ್ತಕ. ಮಾಸ್ಟರ್ ಡಿಗ್ರಿ ಅವರಿಗೆ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. ಭಾರತದ ಇತಿಹಾಸ ಅಂತೇಳಿ 1526ರಿಂದ 1702. ಇದರಲ್ಲಿ ಮೊಘಲರು ಮತ್ತು ಆಡಳಿತ ಅಂತಿದೆ ಬ್ಲ್ಯಾಕ್ 3ರಲ್ಲಿ. ಇದರಲ್ಲಿ ನೋಡಿ, ಶಹಜಹಾನ್ ಯುದ್ಧಗಳು ಅಂತಕ್ಕಂಥ ಟಾಪಿಕ್ ಬರುತ್ತೆ. ಅಲ್ಲಿ ಈ ಮಾಹಿತಿ ನೋಡ್ತೀವಿ. ಯಾಕಂದರೆ ಇದೊಂದು ಗೌರ್ಮೆಂಟ್ ಸೋರ್ಸ್. ನಾನು ಆಗಲೇ ತೋರಿಸಿದ್ದು ಗೌರ್ಮೆಂಟ್ ಸೋರ್ಸೇನೆ. ಏನಕ್ಕೆ ಅಂತಂತಂದರೆ ಅದನ್ನು ಮೈಸೂರು ಯೂನಿವರ್ಸಿಟಿಯವರೇ ಪ್ರಕಟ ಮಾಡಿದ್ದಾರೆ, ಕನ್ನಡಕ್ಕೆ ಭಾಷಾಂತರ ಮಾಡಿಸಿದ್ದಾರೆ. ನೆಕ್ಸ್ಟ್ ಇದು ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಭಾಗ ಆಗಿರ್ತಕ್ಕಂತಹ ಓಪನ್ ಯೂನಿವರ್ಸಿಟಿ ಏನಿದೆ, ಆ ಓಪನ್ ಯೂನಿವರ್ಸಿಟಿ ಇದನ್ನು ಕರೆಸ್ಪಾಂಡೆನ್ಸ್ ಸಂಬಂಧಪಟ್ಟಂತೆ ಇದು ಕೊಟ್ಟಿರ್ತಕ್ಕಂತಹ ಒಂದು ಸ್ಟಡಿ ಮೆಟೀರಿಯಲ್ಸ್ ಆಗಿರೋದ್ರಿಂದ ಇದನ್ನು ಗೌರ್ಮೆಂಟ್ ಬುಕ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಸ್, ಇದರಲ್ಲಿ ಏನು ಹೇಳುತ್ತೆ ನೋಡೋಣ. ಎಸ್ ನೋಡಿ, ಮೊದಲು ಖಾನ್ ಜಹಾನ್ ಲೋಧಿ ದಂಗೆ ಅಂತಿದೆ, ಬಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಇಸ್ವಿಯನ್ನು ಮೆನ್ಷನ್ ಮಾಡಿಲ್ಲ. ಅದು ಪರ್ಟಿಕ್ಯುಲರ್ ಆಗಿ 1628ರಿಂದ 31 ಬರುತ್ತೆ. ಅದಕ್ಕೆ ಇನ್ನೊಂದು ಸೋರ್ಸು ನಿಮ್ಗೆ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಪುಸ್ತಕನೂ ಸಹ ಅದಕ್ಕೆ ನಾನು ರೆಫರ್ ಮಾಡ್ತೀನಿ. ಎಸ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಕ್ಷಾಮ ಮತ್ತು ಪ್ಲೇಗ್. ಕ್ಷಾಮ ಮತ್ತು ಪ್ಲೇಗ್ ರೋಗ 1630ರಿಂದ 32. ಎಸ್, ಈಗ ಎರಡು ಪುಸ್ತಕದಲ್ಲಿ ಯಾವುದರಲ್ಲಿ ಶಾರದಾ ಪ್ರಸಾದ್ ಅನುವಾದ ಮಾಡಿರ್ತಕ್ಕಂಥ ಪುಸ್ತಕದಲ್ಲೂ ಸಹ ಇದೆ, ಮತ್ತು ಇಲ್ಲಿ KSOU ಕೊಟ್ಟಿರ್ತಕ್ಕಂಥದ್ದು ಇದೆ. ಕ್ಷಾಮ ಮತ್ತು ಪ್ಲೇಗ್ ಪರ್ಟಿಕ್ಯುಲರ್ ಆಗಿದೆ 1630ರಿಂದ 32 ಅಂತಿದೆ. ಎಸ್ ನೋಡಿ, ಪೋರ್ಚುಗೀಸರು ನಡೆ ಯುದ್ಧ ನೋಡಿ ಪರ್ಫೆಕ್ಟ್ ಆಗಿದೆ 1631ರಿಂದ 32 ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಗೋಲ್ಕಂಡದ ಮೇಲೆ ಮೊಘಲರ ಪರಮಾಧಿಕಾರ ಅಂತಿದೆ. ಎಸ್, ಗೋಲ್ಕಂಡ ಮತ್ತು ಯಾಕಂದರೆ ದಕ್ಷಿಣ ರಾಜ್ಯಗಳ ಮೇಲೆ ಆತ ದಾಳಿ ಮಾಡಿಸ್ತಾನೆ. ದಕ್ಷಿಣ ರಾಜ್ಯಗಳಲ್ಲಿ ಅದರಲ್ಲೂ ಬಿಜಾಪುರ ಮತ್ತು ಗೋಲ್ಕಂಡಗಳ ಮೇಲೆ ಅವರು ದಾಳಿ ಮಾಡೋದ್ರಿಂದಾಗಿ ಬಿಜಾಪುರ ಮತ್ತು ಗೋಲ್ಕಂಡಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ವಿಚಾರದಲ್ಲಿ 1635ರಿಂದ 35 ಬಿಜಾಪುರ, 36 ಗೋಲ್ಕಂಡ. ಹಾಗಾಗಿ 1635 ಇರೋದ್ರಿಂದಾಗಿ ಅದು ಇಲ್ಲಿ ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಇನ್ನೂ ಒಂದು ಸೋರ್ಸನ್ನು ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪುಸ್ತಕವನ್ನು ರೆಫರ್ ಮಾಡಿರ್ತಕ್ಕಂಥದ್ದು. ಎಸ್, ನಿಮಗೆ ಗೊತ್ತು, ಈಗ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಸಮಗ್ರ ಭಾರತದ ಇತಿಹಾಸ ಅಂತಕ್ಕಂಥದ್ದು ಕನ್ನಡದಲ್ಲಿ ಇತಿಹಾಸ ಓದ್ತಕ್ಕಂಥವ್ರಿಗೆ ಒಂದು ಬೈಬಲ್ ರೀತಿ ಇರತಕ್ಕಂಥದ್ದು. ಇದು ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸದಾಶಿವರವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬರೆದಿರ್ತಕ್ಕಂಥ ಪುಸ್ತಕ. ಇದರಲ್ಲಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಹೇಳೋದಾದರೆ, ಎಸ್ ನೋಡಿ, ಪರ್ಫೆಕ್ಟಾಗಿದೆ ಮಾಹಿತಿದು. ಖಾನ್ ಜಹಾನ್ ಲೋಧಿ ದಂಗೆ 1628ರಿಂದ 1631. ಎಸ್, ಕರೆಕ್ಟಾಗಿದೆ. ಖಾನ್ ಜಹಾನ್ ಲೋಧಿ ದಂಗೆ. ಎಸ್, ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಯಾವುದು ಪೋರ್ಚುಗೀಸರ ಬಂಡಾಯದ ಪ್ರವೃತ್ತಿ ಮತ್ತು ಹುಗ್ಲಿ ಅಂತಕ್ಕಂಥದ್ದು ಹೇಳಿದೆ ನೋಡಿ. ಪೋರ್ಚುಗೀಸರ ಬಂಡಾಯ ಪ್ರವೃತ್ತಿ, ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದಂಥದ್ದು 1631
32 ಅಂದರೆ 31 32 ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೋಡಿ ನೆಕ್ಸ್ಟ್, ದಖನ್ ಮತ್ತು ಗುಜರಾತ್ಗಳಲ್ಲಿ ಕ್ಷಾಮ 1630ರಿಂದ 1632 ಪರ್ಫೆಕ್ಟ್ ಇದೆ. ನೀವು 3 ಪುಸ್ತಕ ನೋಡ್ಕೊಬಂದ್ರೂ ಸಹ KSOE ಇರ್ಬೋದು, ಶಾರದಾ ಪ್ರಸಾದ್ ಮಾಡಿರ್ತಕ್ಕಂತಹ ಭಾರತದ ಪ್ರೌಢ ಇತಿಹಾಸ ಇರ್ಬೋದು, ಮತ್ತು ಸದಾಶಿವ ಅವರಕ್ಕಿರ್ತಕ್ಕಂಥ ಸಮಗ್ರ ಭಾರತ ಇತಿಹಾಸ ಪುಸ್ತಕ ಇರ್ಬೋದು, ಮೂರಲ್ಲೂ ಸಹ ದಖನ್ ಮತ್ತು ಗುಜರಾತ್ಗಳಲ್ಲಿ ಕ್ಷಾಮ ವಿಚಾರ 1630ರಿಂದ 632 ಪರ್ಫೆಕ್ಟಾಗಿದೆ. ಆದರೆ ಅವರು ಚೂಸ್ ಮಾಡ್ಕೋಬೇಕಾದ್ರೆ ಸಂಕೇತಗಳಲ್ಲಿ ಇದನ್ನು ಇಂಟರ್ಚೇಂಜ್ ಮಾಡಿಬಿಟ್ಟು ರಾಂಗ್ ಮಾಡಿರೋದ್ರಿಂದಾಗಿ ಈ ಒಂದು ಪ್ರಶ್ನೆ ಏನು ಪ್ರಶ್ನೆ ಇದೆ 88ನೇ ಪ್ರಶ್ನೆ, ಇದಕ್ಕೆ ಗ್ರೇಸ್ ಕೊಡಲೇಬೇಕು. ಎಸ್, ಇನ್ನೊಂದು ನೋಡೋಣ. ಎಸ್ ನೋಡಿ, 1636ರಲ್ಲಿ ಮೊಘಲರು ಬಿಜಾಪುರ ಮತ್ತು ಮರಾಠರನ್ನು ಶಾಂತಿಗಾಗಿ ಒಪ್ಪಿಕೊಳ್ಳುವಂತೆ ಮಾಡಿದಾಗ ಗೋಲ್ಕಂಡದ ಮೇಲೂ ಒತ್ತಡ ಇರಲಾಯಿತು ಅಂತಿದೆ. ಎಸ್ ನೋಡಿ, ಹಂಗಾಗಿ ಬಿಜಾಪುರ ಮತ್ತು ಗೋಲ್ಕಂಡಗಳನ್ನು ಅವರು ಅದರ ಮೇಲೆ ದಾಳಿ ಮಾಡಿದ್ದು ಅದನ್ನು ಯಾಕಂದರೆ 35ರಲ್ಲಿ ದಾಳಿ ಮಾಡ್ತಾರೆ, 36ರಲ್ಲಿ ಅದರ ಅಧೀನಕ್ಕೆ ಒಳಪಡುವಂತೆ ಮಾಡ್ತಾರೆ. ಹಾಗಾಗಿ 1636 ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಯಾವುದು? ಬಿಜಾಪುರ ಮತ್ತು ಗೋಲ್ಕಂಡ. ಇಲ್ಲಿ 35 ಐತೆ, ನಮಗೆ ಕೊಟ್ಟಿರ್ತಕ್ಕಂಥ 35 36 ಎರಡೂ ನಡೀತದೆ. ಎಸ್, ಇಷ್ಟು ಈ 88ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ನಾವು ಈಗ ಮತ್ತೆ ಪ್ರಶ್ನೆಯನ್ನು ನೋಡೋಣ. ಇದರ ಆಧಾರದ ಮೇಲೆ ನೋಡಿ, 3 ಪುಸ್ತಕಗಳನ್ನು ನಾನು ನಿಮಗೆ ಒದಗಿಸಿದ್ದೇನೆ. ಎಸ್, ಇದ್ರ ಪ್ರಕಾರ ಹೇಳೋದಾದರೆ ನೋಡಿ, ಇವಾಗ ನಿಮಗೆ ಮತ್ತೊಂದು ಸರಿ ಗೊತ್ತಾಗುತ್ತೆ. ಖಾನ್ ಜಹಾನ್ ಲೋಧಿ ದಂಗೆ 1635ರಿಂದ 36 ಕರೆಕ್ಟಾಗಿ ಕೊಟ್ಟಿದ್ದಾರೆ. ಲಾಸ್ಟ್ನೇ ಡಿಗೆ ಬರ್ತೀನಿ ನಾನು. ಬಿಜಾಪುರ ಮತ್ತು ಗೋಲ್ಕಂಡದ ಅಧೀನತೆ ಏನಿದೆ ಅದು ಇಲ್ಲಿ ನಾನು ಖಾನ್ ಜಹಾನ್ ಲೋಧಿ ದಂಗೆ ಖಾನ್ ಜಹಾನ್ ಲೋಧಿ ದಂಗೆ ಹೇಳ್ಬೇಕಾದ್ರೆ 3ನೇದು ಕರೆಕ್ಟ್. 1628ರಿಂದ 1631 ಸರಿಯಾಗಿದೆ. ನೆಕ್ಸ್ಟ್ ಡಿಗೆ ಬರ್ತೀನಿ. ಬಿಜಾಪುರ ಮತ್ತು ಗೋಲ್ಕಂಡದ ಅಧೀನತೆ 1635ರಿಂದ 36 ಅಂದರೆ ಎ ಮತ್ತು ಡಿಗೆ ಕರೆಕ್ಟಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಎಗೆ 3ನೇದು, ಡಿಗೆ 4ನೇದು ಸರಿಯಾಗಿ ಹಾಕಿದ್ದಾರೆ. ಅದು ಸಿ ಆಪ್ಷನಲ್ಲಿ ಬರುತ್ತೆ. ಆದರೆ ಆ ಸಿ ಆಪ್ಷನಲ್ಲಿ ಪೋರ್ಚುಗೀಸರ ನಿಗ್ರಹ ಮತ್ತು ಕ್ಷಾಮ ಮತ್ತು ಪ್ಲೇಗ್ ಇವುಗಳು ನಡೆದಂಥ ಇಸ್ವಿಗಳನ್ನ ಇಂಟರ್ಚೇಂಜ್ ಮಾಡಿದ್ದಾರೆ, ತಪ್ಪಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಪೋರ್ಚುಗೀಸರ ನಿಗ್ರಹ 1631ರಿಂದ 32 ಬರಬೇಕು, ಕ್ಷಾಮ ಮತ್ತು ಪ್ಲೇಗ್ 1630ರಿಂದ 32 ಬರಬೇಕು. ಹಾಗಾಗಿ ಸಿ ಆಪ್ಷನ್ ಕೇಸ್ ಲೆಟರ್ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಅದು ಕೊಡಬೇಕಾಗಿದ್ದರಲ್ಲಿ ಇಂಟರ್ಚೇಂಜ್ ಮಾಡಿ ಕೊಡಬೇಕಾಗಿತ್ತು, ರಾಂಗ್ ಆಗಿ ಕೊಟ್ಟಿರೋದ್ರಿಂದ ಇದಕ್ಕೆ 100% ಗ್ರೇಸ್ ಸಿಗುತ್ತೆ. ಇದಕ್ಕೆ ಗ್ರೇಸ್ ಮಾರ್ಕ್ ಸ್ಟಾರ್ ಕೊಡ್ತಾರೆ ಇದಕ್ಕೆ ನೆಕ್ಸ್ಟ್ ಫೈನಲ್ ಕ್ಯಾನ್ಸರ್ ಬಿಡುಗಡೆ ಮಾಡಬೇಕಾದ್ರೆ. ಎಸ್, ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಇದು 88ನೇ ಪ್ರಶ್ನೆ ಆಯಿತು. ಎಸ್, ನೆಕ್ಸ್ಟ್ ಪ್ರಶ್ನೆ. ಎಸ್, ಮತ್ತೆ ಮೊಘಲರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ 87ನೇ ಪ್ರಶ್ನೆ ಇದೆ. ಇದರಲ್ಲಿ ಏನಿದೆ, ಇದು ಯಾರಕ್ಕೆ? ಮೊಘಲರಲ್ಲಿ ಪರ್ಟಿಕ್ಯುಲರ್ ಜಹಾಂಗೀರ್, ಅಕ್ಬರ್ನ ಮಗ ಜಹಾಂಗೀರ್ನ ಕಾಲಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಘಟನೆಗಳನ್ನು ಕುರಿತು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಎ ಕಾಂಗ್ರಾದ ವಿಜಯ, ಬಿ ಕಾಂದಹಾರವನ್ನು ಕಳೆದುಕೊಂಡದ್ದು, ಯುವರಾಜ ಶಹಜಹಾನ್ನ ದಂಗೆ, ಮಹಬೂತ್ ಖಾನ್ನ ದಂಗೆ ಅಂತಿದೆ. 1662 ಕೊಟ್ಟಿದ್ದಾರೆ, 1626 ಕೊಟ್ಟಿದ್ದಾರೆ, 1623ರಿಂದ 25 ಕೊಟ್ಟಿದ್ದಾರೆ, 1620 ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ನಾನು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾನು ಎ ಪಟ್ಟಿ ಬಿ ಪಟ್ಟಿ ಜೋಡಿಸೋದನ್ನು ಹೇಳಿ ನೆಕ್ಸ್ಟ್ ಯಾವ ರೀತಿ ಸಂಕೇತ ರಾಂಗ್ ಆಗಿದೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು 2ರಿಂದ 3 ಪುಸ್ತಕಗಳ ಸೋರ್ಸನ್ನು ಸಹ ನಿಮಗೆ ಕೊಡ್ತೀನಿ. ಎಸ್ ನೋಡಿ, ಕಾಂಗ್ರಾದ ವಿಜಯ ಫಸ್ಟ್ ನಡೆತಕ್ಕಂಥ ಇವೆಂಟ್ಸು 1620ರಲ್ಲಿ ಕಾಂಗ್ರಾದ ವಿಜಯ. ಎಗೆ 4, ಮೊದಲೇದಕ್ಕೆ 4. ನೆಕ್ಸ್ಟ್ ಅವರು ಕಾಂದಹಾರನ ಕಳ್ಕೊಳ್ತಾರೆ. ಯಾಕೆ ಕಾಂದಹಾರನ ಕಳ್ಕೊಳ್ತಾರೆ ಅಂತಂದರೆ, ಅಷ್ಟೊತ್ತಿಗಾಗಲೇ ಜಹಾಂಗೀರ್ ತನ್ನ ಬಹಳ ಪ್ರೀತಿಸ್ತಿದ್ದಂತಹ, ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಂತಹ ಒಬ್ಬ ರಾಣಿ ಬರ್ತಾಳೆ, ನೂರ್ ಜಹಾನ್ ಅಂತೇಳಿ. ಅವತ್ತಿನ ಕಾಲದ ಅತ್ಯಂತ ಸುಂದರ ರಾಣಿಯಾಗಿರ್ತಕ್ಕಂಥ ನೂರ್ ಜಹಾನ್ ಅರ್ಪಿಸ್ಕೊಂಡಿದ್ದಾಗ ಆ ಕಂದಹಾರವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದನ್ನು ವಶಪಡಿಸ್ಕೊಳ್ಬೇಕು ಅಂತೇಳಿ ಶಹಜಹಾನ್ ಕಳಿಸಿದ್ರು ಸಹ ಶಹಜಹಾನ್ ನೆಗ್ಲಿಜೆನ್ಸಿಯನ್ನು ಮಾಡ್ತಾನೆ, ತಂದೆಯ ವಿರುದ್ಧ ಬಂಡೆದ್ದು. ಹಾಗಾಗಿ ಅದನ್ನು ಕಳ್ಕೊಳ್ತಾರೆ. ಅದು 1622. 20ರಲ್ಲಿ ಕಾಂಗ್ರಾ 22 ಬರಬೇಕು, ಬಟ್ 22 ಎಲ್ಲೂ ಮೆನ್ಷನ್ ಕೊಟ್ಟಿಲ್ಲ. ಯಾಕಂದರೆ ಪಟ್ಟಿ 2ರಲ್ಲಿ 1662 ಇದೆ. 1662 ಇರ್ತಕ್ಕಂಥದ್ದೇ ರಾಂಗು. 1662 ಅಂತಂತಂದರೆ ಅದು ಸೀದಾ ಎಲ್ಲಿಗೋಗುತ್ತೆ ಅಂತ ಹೇಳಿದ್ರೆ ಅದು ಔರಂಗಜೇಬ್ನ ಕಾಲಕ್ಕೆ ಹೋಗುತ್ತೆ. ಬಟ್ ಔರಂಗಜೇಬ್ನ ಕಾಲಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಸ್ಟಡಿ ಮಾಡಿದ 1662ರಲ್ಲಿ
ಕಾಂದಹಾರ್ ಕಳ್ಕೊಂಡಿರ್ತಕ್ಕಂಥ ಯಾವ ಈವೆಂಟ್ಸೂ ಸಹ ಬರೋದಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಾಗಾಗಿ 1662 ಅಂತ ಏನು ಪ್ರಿಂಟಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರೆ, 1622 ಆಗಬೇಕಾಗಿತ್ತು. ಅದು 22 ಆಗದೇ ಇರೋದ್ರಿಂದಾಗಿ ಈ 87ನೇದಕ್ಕೆ ಏನು ಅವರು ಡಿ ಆಪ್ಷನ್ ಕೊಡ್ತಾರೆ, ಹಾಗಾಗಿ ಅದು ರಾಂಗ್ ಅನಿಸುತ್ತೆ. ಕಾರಣ ಏನು ಅಂದರೆ ಇಲ್ಲಿ ಇಸ್ವಿನೇ ರಾಂಗಾಗಿ ಕೊಟ್ಟಿದ್ದಾರೆ, ತಪ್ಪಾಗಿ ಮುದ್ರಣ ಆಗಿರ್ಬೋದು ಅಥವಾ ರಾಂಗಾಗಿ ಕೊಟ್ಟಿರ್ಬೋದು. ಎಸ್, ನೆಕ್ಸ್ಟ್ ನೋಡಿ, ಯುವರಾಜ ಶಹಜಹಾನ್ ದಂಗೆ ಅಂತಿದೆ ನೋಡಿ. ಅವನು ಕಾಂಗ್ರಾವನ್ನು ವಶಪಡಿಸ್ಕೊಳ್ಳೋಕೆ ಕಳಿಸಿದ್ರೆ, ವಶಪಡಿಸ್ಕೊಳ್ಳದೆ ಹಿಂದೇಟ್ ಹಾಕಿದಾಗ ಕಂದಹಾರ್ ಇವರಿಂದ ಕಳ್ಕೊಂಡ್ಬಿಡ್ತಾರೆ, ಕಂದಹಾರ್ ಕಳ್ಕೊಂಡು ನಂತರದ ದಿನಮಾನಗಳಲ್ಲಿ ಆತ ಏನು ಮಾಡ್ತಾನೆ, ಅದರ ನೆಕ್ಸ್ಟ್ ವರ್ಷನೇ, ಅದರ ನೆಕ್ಸ್ಟ್ ಮಾರನೇ ಇಯರ್ಗೇನೆ ಆತ ಏನು ಮಾಡ್ತಾನೆ, ತನ್ನ ತಂದೆಯ ವಿರುದ್ಧವಾಗಿ ಶಹಜಹಾನ್ ಜಹಾಂಗೀರ್ನ ವಿರುದ್ಧವಾಗಿ ದಂಗೆ ಎತ್ತಾನೆ 1623. ಜೊತೆಗೆ ಅವನ ಜೊತೆ ಒಂದು ಒಪ್ಪಂದ ಮಾಡಿಸೋದಕ್ಕೆ ಸುಮಾರು 2 ವರ್ಷಗಳ ಕಾಲ ಆಗುತ್ತೆ. 1625ರಲ್ಲಿ ಒಪ್ಪಂದ. ಹಂಗಾರೆ ಶಾಜಹಾನ್ ದಂಗೆಯ ಕಾಲಾವಧಿ 1623ರಿಂದ 1625. ನೆಕ್ಸ್ಟ್ ಇರ್ತಕ್ಕಂಥದ್ದು ಮಹಬತ್ ಖಾನ್ನ ದಂಗೆ ಅಂತಿದೆ. ಮಹಬತ್ ಖಾನ್ನ ದಂಗೆ 1626 ಲಾಸ್ಟ್ ಬರ್ತಕ್ಕಂಥ ಈವೆಂಟ್ಸ್. ಅದ್ರ ಪ್ರಕಾರ ಇವರು ಡಿ ಆಪ್ಷನ್ಸ್ ಇದೆ ನೋಡಿ, ಡಿ ಆಪ್ಷನ್ಸ್ ಇದೆ. ಇಲ್ಲಿ ನೋಡಿದ್ರೆ ಡಿ ಆಪ್ಷನ್ ಅಂದರೆ ಡಿ ಆಪ್ಷನ್ಸಲ್ಲಿ ಬಿ ಏನು ಕೊಟ್ಟಿದ್ದಾರೆ, ಬಿಗೆ 1 ಕೊಟ್ಟಿದ್ದಾರಲ್ಲ, 1 ಮತ್ತು ಎಗೆ 4, ಸಿಗೆ 3, ಡಿಗೆ 2 ಎಲ್ಲ ಕರೆಕ್ಟಾಗಿದೆ. ಆದರೆ ಏನು ಬಿಗೆ 1 ಕೊಟ್ಟಿದ್ದಾರಲ್ಲ, ಆ ಇಸ್ವಿನೇ ರಾಂಗಿದೆ. ಪಟ್ಟಿ 2ರಲ್ಲಿ ಇಸ್ವಿ ಏನು ಇಯರ್ ಇದೆ 1662 ಅಂತಕ್ಕಂಥದ್ದೇ ರಾಂಗ್. ಅಲ್ಲಿ 1622 ಬಂದಿದ್ದರೆ ಇದನ್ನು ನಾವು ಗ್ರೇಸ್ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ಆಪ್ಷನ್ ಸರಿ ಹೋಗಿರೋದು, ಈ ಇಸ್ವಿ ರಾಂಗ್ ಕೊಟ್ಟಿರೋದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಮಾಡ್ಬೋದು ಅಂದರೆ ಗ್ರೇಸನ್ನು ಕ್ಲೇಮ್ ಮಾಡ್ಬೋದು, ಅಬ್ಜೆಕ್ಷನ್ಸನ್ನು ನೀವು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋರ್ಸ್ ಒದಗಿಸ್ತೀನಿ. ಹೌದಾ, 1662 ಅಲ್ಲ, 1622 ಅಂತಕ್ಕಂಥದ್ದಕ್ಕೆ ನಾನು ಸೋರ್ಸ್ ಒದಗಿಸ್ತೀನಿ ನೋಡಿ. ಎಸ್ ನೋಡಿ, ಇದಕ್ಕೆ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಸಮಗ್ರ ಭಾರತದ ಇತಿಹಾಸ ಅಂತೇಳಿ ಪುಸ್ತಕ. ನಿಮ್ಗೆಲ್ರಿಗೂ ಗೊತ್ತಿದೆ, ಸಮಗ್ರ ಭಾರತದ ಇತಿಹಾಸ ಡಾಕ್ಟರ್ ಕೆ ಸದಾಶಿವರವರು ಬರೆದಿರ್ತಕ್ಕಂಥದ್ದು. ಇವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು. ಎಸ್, ಇವ್ರ ಪ್ರಕಾರ ನೋಡಿ ಇಲ್ಲಿದೆ ಕಾಂಗ್ರಾ ಆಕ್ರಮಣ ಅಂತಿದೆ ನೋಡಿ. ಕಾಂಗ್ರಾ ಆಕ್ರಮಣ ಇದು 1620 ಕರೆಕ್ಟಾಗಿದೆ. ಅಲ್ಲೂ ಸರಿಯಾಗಿ ಆಪ್ಷನ್ ಜೋಡಿಕೆ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡಿ ಕಾಂದಹಾರ್ ಅಂತಿದೆ ನೋಡಿ, ಕಾಂದಹಾರ್ ಅಂತಿದೆ. ಈ ಕಾಂದಹಾರನ್ನು ಅಂತಿಮವಾಗಿ 1622 ಜೂನ್ನಲ್ಲಿ ಪರ್ಷಿಯಾ ದೇಶದವರು ವಶಪಡಿಸ್ಕೊಳ್ಬಿಡ್ತಾರೆ. ಅಂದರೆ ಕಳ್ಕೊಂತಾರೆ. ಕಾಂದಹಾರನ್ನು ಕಳ್ಕೊಂಡಿದ್ದು 1622 ಹೊರತು 1662 ಅಲ್ಲ. ಇದನ್ನೇ ನಾವು ಆಧಾರವಾಗಿಟ್ಕೊಂಡು ನಾವು ಗ್ರೇಸ್ ಕೊಡಿ ಇದಕ್ಕೆ ಅಂತ ಕ್ಲೇಮ್ ಮಾಡಬೇಕು. ಯಾಕಂದರೆ ನೀವು ಇಸ್ವಿ ರಾಂಗ್ ಕೊಟ್ಟಿದ್ದೀರಾ ಪಟ್ಟಿ 2ರಲ್ಲಿ ಅಂತೇಳಿ ಕೇಳಬೇಕಾಗುತ್ತೆ. ಎಸ್, ನೆಕ್ಸ್ಟ್ ನೋಡಿ ಎಸ್ ನೋಡಿ, ಈಗ ಶಹಜಹಾನ್ ದಂಗೆ 1623ರಿಂದ 26 ಇರ್ತಕ್ಕಂಥದ್ದು. ಯಾಕಂದರೆ ನಾನು ಹೇಳಿದೆ ಈಗ ಆಲ್ರೆಡಿ ಇದು ಜಹಾಂಗೀರ್ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಯುವರಾಜ ಶಹಜಹಾನ್ ಆತ ತಂದೆಯ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ಕಾರಣ ಏನೊಂದು, ಕಂದಹಾರನ್ನು ವಶಪಡಿಸ್ಕೊಂಡ್ರೆ ಅಂತ ಕಳಿಸಿದ್ರು ಸಹ ಆತ ನೆಗ್ಲಿಜೆನ್ಸಿ ಮಾಡ್ತಾನೆ. ಕಾರಣ ನೂರ್ ಜಹಾನ್ಗೆ ಈತ ನನ್ನ ತಂದೆ ಶರಣಾಗತಿಯಾಗಿದ್ದಾನೆ, ಹಾಗಾಗಿ ನಾನು ವಶಪಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನೀವೇನೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಅದರ ನಂತರದ ದಿನಮಾನಗಳಲ್ಲಿ 1622ರಲ್ಲಿ ಕಂದಹಾರನ ಕಳ್ಕೊಳ್ತಾರೆ. 623, 26ರಲ್ಲಿ ಅಥವಾ 25ರಲ್ಲಿ ಶಹಜಹಾನ್ನ ದಂಗೆ ನಡೀತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಮಹಬತ್ ಖಾನ್. ಎಸ್, ಮಹಬತ್ ಖಾನ್ ದಂಗೆ 1626 ಮಹಬತ್ ಖಾನ್ ದಂಗೆ ನಡೆದಂಥದ್ದು 1626. ಎಸ್, ನೆಕ್ಸ್ಟ್ ಇದು ಒಂದು ಸೋರ್ಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೋರ್ಸು ಭಾರತದ ಪ್ರೌಢ ಇತಿಹಾಸ. ಈಗ ಆಲ್ರೆಡಿ ನಿಮಗೆ ಗೊತ್ತು, ಹೇಳಿದ್ದೀನಿ. ಇದನ್ನು ಶಾರದಾ ಪ್ರಸಾದರವರು ಅನುವಾದ ಮಾಡಿದ್ದಾರೆ. ಮೈಸೂರು ಯೂನಿವರ್ಸಿಟಿಯವರು ಇದನ್ನು ಪ್ರಕಟ ಮಾಡಿಸಿದ್ದಾರೆ. ಎಸ್ ನೋಡಿ, ಕಾಂಗ್ರಾದ ಬಲಿಷ್ಠವಾದ ಕೋಟೆಯನ್ನು 1620ರಲ್ಲಿ ವಶಪಡಿಸ್ಕೊಳ್ತಾರೆ. ಎಸ್, ಕರೆಕ್ಟಾಗಿದೆ. ಕಾಂದಹಾರನ್ನು ಕೈ ಬಿಟ್ಟಿದ್ದು 1622 ನೋಡಿ. ಇದಕ್ಕೆ ನೀವು ಅಬ್ಜೆಕ್ಷನ್ ಕ್ಲೈಮ್ ಮಾಡಬೇಕಾಗಿರೋದು. ಕಾಂದಹಾರನ ಕಳ್ಕೊಂಡಿದ್ದು 1627 ಬುತ್ತ 1622 ಇಸ್ವಿನೇ ಇಲ್ಲ ಅಲ್ಲಿ ಪಟ್ಟಿ 2ರಲ್ಲಿ ಮೊದಲನೇ ಆಪ್ಷನಲ್ಲಿ ಕೊಡ್ತಾರೆ ಅವ್ರು. ಪಟ್ಟಿ 2ರಲ್ಲಿ 1660 ಸಂಬಂಧಪಟ್ಟಂಗೆ ಕೊಡ್ತಾರೆ ಅವರು. ಹಾಗಾಗಿ 1622 ಇರಬೇಕಾಗಿತ್ತು. ನೆಕ್ಸ್ಟು ಶಹಜಹಾನ್ ತನ್ನ ತಂದೆಯ ವಿರುದ್ಧವಾಗಿ ದಂಗೆ ಎದ್ದಂಥದ್ದು 1630
1623 1623ರಿಂದ 25ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಸೋರ್ಸ್ ಒದಗಿಸ್ತಾ ಇದ್ದೀನಿ ನಿಮಗೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ ಅವರು ಭಾರತದ ಇತಿಹಾಸ ಅಂತೇಳಿ 1526ರಿಂದ 1702. ಇದು KSOನಲ್ಲಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಿರ್ತಕ್ಕಂಥದ್ದು. ಇದರ ಪ್ರಕಾರವಾಗಿ ನೋಡಿ, ಕಾಂಗ್ರಾವನ್ನು ವಶಪಡಿಸಿಕೊಂಡಿದ್ದು 1620 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕಾಂದಹಾರ ಕೈತಪ್ಪಿ ಹೋದದ್ದು 1622ರಲ್ಲಿ. ಆದರೆ ಅವನು ಇಸ್ವಿನ ಕ್ವಶನ್ಸಲ್ಲಿ ತಪ್ಪು ಕೊಡ್ತಾನೆ. ಯಾವ ಕ್ವಶನ್ಸ್ ಅಂದರೆ 87ನೇ ಕ್ವಶನ್ಸಲ್ಲಿ ಇಸ್ವಿನ ಆತ ತಪ್ಪು ಕೊಡ್ತಾನೆ. ಏನಂತ ಕೊಡ್ತಾನೆ? 1662 ಕೊಡ್ತಾನೆ. 1662 ಅಲ್ಲ, ಇದು 1622 ಇರಬೇಕಾಗಿತ್ತು. ಇದನ್ನು ಆಧಾರ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ? ಅಬ್ಜೆಕ್ಷನ್ಸನ್ನು ಕ್ಲೈಮ್ ಮಾಡ್ಕೊಳ್ಬೇಕಾಗುತ್ತೆ. ಕುರ್ರಂನ ದಂಗೆ, ಕುರ್ರಮ್ ಅಂದರೆ ಶಾಜಹಾನ್ನ ಮೂಲ ಹೆಸರು ಕುರ್ರಮ್ ಅಂತೇಳಿ. ಕುರ್ರಮ್ ದಂಗೆ ಇದ್ದಿದ್ದು ನಿಮಗೆ ಮುಂದೆ ಸಿಗುತ್ತೆ 1623ರಿಂದ 1625. ನೆಕ್ಸ್ಟ್ ಮಹಮ್ಮದ್ ಖಾನ್ ದಂಗೆ ಇದ್ದಿದ್ರ ಬಗ್ಗೆ ಇಲ್ಲಿ ಒಂದು ಇಸ್ವಿಯನ್ನು, ಯಾವುದೇ ಒಂದು ಪರ್ಟಿಕ್ಯುಲರ್ ಇಯರನ್ನು ಇಲ್ಲಿ KSOE ಪುಸ್ತಕದಲ್ಲಿ ಮೆನ್ಷನ್ ಮಾಡಲ್ಲ. ಒಟ್ಟಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಾಂದಹಾರನ ಕಳ್ಕೊಂಡಿದ್ದು 1622ರಲ್ಲೇ ಹೊರತು 1662ರಲ್ಲಿ ಅಲ್ಲ ಅನ್ನೊಂದು ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ? ಅದನ್ನು ಕ್ಲೇಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 67ನೇ ಪ್ರಶ್ನೆ ಇರತಕ್ಕಂಥದ್ದು. 67ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಯಾವ್ದು ಫೋರ್ತ್ ಅಂತೇಳಿ ನೋಡಿ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದರೆ, ಮಹಮ್ಮದ್ ಗೋರಿ ಗುಜರಾತ್ನ ಮೇಲೆ ದಾಳಿ ನಡೆಸಿ. ಯಾವಾಗ ದಾಳಿ ನಡೆಸಿದ್ರು ಅಂತೇಳಿ ಕೇಳಿದರೆ, ಮೊದಲ ತರೈನ್ ಯುದ್ಧ. ಮಹಮ್ಮದ್ ಗೋರಿಯು ಲಾಹೋರ್ನ ಮೇಲಿನ ಮೊದಲ ಆಕ್ರಮಣ ಕೇಳಿದ್ದಾರೆ. ನೆಕ್ಸ್ಟ್ ಮಹಮ್ಮದ್ ಗೋರಿಯು ಸಿಂಧ್ನಿಂದ ಒಂದು ದೊಡ್ಡ ಕೊಳ್ಳೆ ಅಥವಾ ಗೌರವವನ್ನು ಪಡೆದಿದ್ದು ಅಂತೇಳಿ 4 ಕೇಳಿದರೆ. ಇದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಕಾಲಾನುಕ್ರಮದಲ್ಲಿ ಜೋಡಿಸಬೇಕು ಅಂದಾಗ ಏನು ಮಾಡಬೇಕು? ಪ್ರತಿ ಈವೆಂಟ್ ನಡೆದಿದ್ದು ಯಾವಾಗ ಅಂತೇಳಿ ಅದನ್ನು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಮಹಮ್ಮದ್ ಗೋರಿ ಗುಜರಾತ್ನ ಮೇಲೆ ದಾಳಿ ನಡೆಸಿದ್ದು ಯಾವಾಗ ಅಂತಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸ್ ಒದಗಿಸಿ ನಾನೇನು ಮಾಡ್ತೀನಿ, ಮತ್ತೆ ಏನು ಮಾಡ್ತೀನಿ, ಪ್ರಶ್ನೆಗೆ ಬರ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಸ್ ನೋಡಿ. ಮೊದಲೇ ತರೈನ್ ಯುದ್ಧ ಅಂತಿದೆ, ಅದು ಯಾವಾಗ ಘಟನೆ ನಡೀತು ನೋಡೋಣ. ಫಸ್ಟ್ ಸೋರ್ಸ್ ಇಟ್ಕೊಂಡು ನೋಡೋಣ, ಆಮೇಲೆ ನಾವು ಮತ್ತೆ ಪ್ರಶ್ನೆ ಮಾಡಿ. ನೋಡಿ, ಸಮಗ್ರ ಭಾರತದ ಇತಿಹಾಸ ಡಾಕ್ಟರ್ K ಸದಾಶಿವರವರು ಬರೆದಿರ್ತಕ್ಕಂಥದ್ದು. ಇವರು ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಕೊಟ್ಟಿರ್ತಕ್ಕಂತಹ ಅಥವಾ ಬರೆದಿರ್ತಕ್ಕಂಥ ಪುಸ್ತಕದ ಆಧಾರದ ಮೇಲೆ ಮಹಮ್ಮದ್ ಗೋರಿಯ ಭಾರತದ ದಂಡಯಾತ್ರೆಗಳ ಅಲ್ಲಿ ನಾವು ಇದನ್ನೆಲ್ಲ ಸ್ಟಡಿ ಹೋಗ್ತೀವಿ. ಆ ಎಲ್ಲ ಏನು 4 ಆಪ್ಷನ್ಸನ್ನು 4 ಒಂದು ಸ್ಟೇಟ್ಮೆಂಟ್ಗಳನ್ನು ಅಥವಾ ಈವೆಂಟ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲವೂ ಮಹಮ್ಮದ್ ಗೋರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಈವೆಂಟ್ಗಳು. ಈತ ಮಹಮ್ಮದ್ ಗಜ್ನಿ ನಂತರ ಮಹಮ್ಮದ್ ಗೋರ್ ಅಂತಕ್ಕಂಥವ್ರು ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಆತ ಫಸ್ಟ್ ದಾಳಿ ಮಾಡಿದ್ದಂಥದ್ದು ಎಲ್ಲಿ ಅಂದರೆ ಸಿಂಧ್ ಭೂಪ್ರದೇಶದ ಮೇಲೆ, ಸಿಂಧನ ಮೇಲೆ ಮಾಡ್ತಾರೆ. ಅಂದರೆ ಮುಲ್ತಾನನ್ನು ಮುತ್ತಿಗೆ ಹಾಕ್ತಾರೆ. ನೋಡಿ, ಇಲ್ಲಿದೆ ಮುಲ್ತಾನ್ ಮತ್ತು ಸಿಂಧ್ನ ಮೇಲೆ ದಾಳಿ ಅಂತಿದೆ ನೋಡಿ. ಮುಲ್ತಾನ್ ಮೇಲೆ ಕ್ರಿಸ್ತಶಕ 1175ರಲ್ಲಿ 1175ರಲ್ಲಿ ಈತ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾನೆ. 1175 ಅದೇ ಸಂದರ್ಭದಲ್ಲಿ ಆತ ಮುಲ್ತಾನ್ನ ಮೂಲಕ ಉಚ್ಚ ಪ್ರದೇಶ, ಮೇಲಣ ಸಿಂಧನ ಉಚ್ಚ ಪ್ರದೇಶವನ್ನು ಏನು ಮಾಡ್ತಾನೆ, ಇದು ಆಕ್ರಮಣ ಮಾಡ್ಕೊಳ್ತಾನೆ ಅಂತಿದ್ರೆ. ಮೇಲಣ ಸಿಂಧು ಅಂದರೆ ಸಿಂಧು ಪ್ರದೇಶಕ್ಕೆ ಈತ ಏನು ಮಾಡ್ತಾನೆ, ಆಕ್ರಮಣವನ್ನು ಮಾಡ್ಕೊಳ್ತಾನೆ. ಮೊದಲು ಸಿಂಧು ಪ್ರದೇಶವನ್ನು ಆಕ್ರಮಣ ಮಾಡ್ಕೊಂಡಿದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಎರಡನೇದು ಅನಿಲ್ವಾಡ ಅಂದರೆ ಗುಜರಾತ್ನ ಅನಿಲ್ವಾಡದ ಮೇಲೆ ಕ್ರಮ ಕೈಗೊಳ್ತಾನೆ ಅಥವಾ ಆಕ್ರಮಣವನ್ನು ಮಾಡ್ತಾನೆ. ಅದು ಕ್ರಿಸ್ತಶಕ 1178. ನೋಡಿ, ಸಿಂಧನ ಮೇಲೆ ಆಕ್ರಮಣ ಮಾಡಿದ್ದು 1175, ಗುಜರಾತ್ ಮೇಲೆ ಆಕ್ರಮಣ ಮಾಡಿದ್ದು 1178. ನೆಕ್ಸ್ಟ್ ಪಂಜಾಬ್ನ ಮೇಲೆ ದಾಳಿ ಮಾಡ್ತಕ್ಕಂಥದ್ದು 1179. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಪಂಜಾಬ್ನ ಪರ್ಟಿಕ್ಯುಲರ್ ಲಾಹೋರ್ ಕೇಳಿದಾಗ ಲಾಹೋರ್ನಲ್ಲಿ ನೋಡಿ 1186ರಲ್ಲಿ ಲಾಹೋರ್ನ ಮೇಲೆ 1186ರಲ್ಲಿ ಆತ ಲಾಹೋರ್ನ ಮೇಲೆ ಮುತ್ತಿಗೆ ಹಾಕ್ತಾನೆ. ನೆಕ್ಸ್ಟು ಫಸ್ಟ್ ತರೈನ್ ಕದನ, ಮೊದಲನೇ ತರೈನ್ ಕದನ ಪೃಥ್ವಿರಾಜ್ ಚೌಹಾಣನಿಗೂ ಮತ್ತು ಮಹಮ್ಮದ್ ಗೋರಿ ನಡುವೆ ನಡೆದಂಥದ್ದು. ಅದು 1191. ಇಷ್ಟು ಇರ್ತಕ್ಕಂಥದ್ದು ಇದು ಸಮಗ್ರ ಭಾರತದ ಇತಿಹಾಸ ಪುಸ್ತಕದ ಆಧಾರದ ಮೇಲೆ ಇರ್ತಕ್ಕಂಥ ಸೋರ್ಸು. ನೆಕ್ಸ್ಟ್ ಭಾರತದ ಪ್ರೌಢ ಇತಿಹಾಸ ಮೈಸೂರು ಯೂನಿವರ್ಸಿಟಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಇದು ಒಂದು ಅನುವಾದಿತವಾಗಿರ್ತಕ್ಕಂಥ ಪುಸ್ತಕ. ಇದರ ಆಧಾರದ ಮೇಲೆ ನೋಡಿ, ಗೋರಿ ಮಹಮ್ಮದನು 1175ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾರೆ. ಜೊತೆಗೆ ಉಚ್ ದುರ್ಗದ ಮೇಲೆ ಉಚ್ ಅಂತಕ್ಕಂಥದ್ದು ಸಿಂಧು ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ 1175 ಅಂದರೆ ಸಿಂಧ್ ಮೇಲೆ ಆಕ್ರಮಣ ಮಾಡಿದ್ದು ಮೊದಲು ಬರಬೇಕು. ನೆಕ್ಸ್ಟ್ ಈತ ಗುಜರಾತ್ನ ಮೇಲೆ ದಾಳಿ ನಡೆಸಿದ, ಆದರೆ ಪರಾಜಿತನಾದ ಅಂತಿದೆ. ಗುಜರಾತ್ನ ಮೇಲೆ ದಾಳಿ ಮಾಡಿದ್ದು 1178ರಲ್ಲಿ ನೋಡಿ. ಎರಡು ಮ್ಯಾಚ್ ಆಗ್ತಿದೆ. ನೆಕ್ಸ್ಟ್ ಈತ ಪಂಜಾಬ್ನ ಮೇಲೆ ಆಕ್ರಮಣ ಮಾಡ್ದ, ಅಂದರೆ ಅದರಲ್ಲೂ ಪಂಜಾಬ್ನಲ್ಲಿ ಪಂಜಾಬ್ನ ಆಕ್ರಮಣ ಮಾಡಿದಲ್ಲಿ ಲಾಹೋರ್ ಮೇಲೆ ದಾಳಿ ನಡೆಸ್ತಿದ್ದಂಥದ್ದು 1186 ಇದೆ. ಬಟ್ ಇಲ್ಲಿ ಇಯರನ್ನು ಮೆನ್ಷನ್ಸನ್ನು ಮಾಡಿಲ್ಲ. ನೆಕ್ಸ್ಟ್ ತರೈನ್ ಇದೆ ನೋಡಿ, 1190 ಮತ್ತು 91ರಲ್ಲಿ ಚಳಿಗಾಲದಲ್ಲಿ
ಇದು ತಾನೇಶ್ವರದ ಸಮೀಪದಲ್ಲಿ ತರಾಯಿನಿ ಬೈಲ್ ಅಂದರೆ ತರಾಯಿನಿ ಬೈಲ್ ಅಂದರೆ ತರೈನ್ ಬೈಲ್, ತಾನೇಶ್ವರದಲ್ಲಿ ಬರ್ತಕ್ಕಂಥ ತರೈನ್ ಬೈಲ್ನಲ್ಲಿ ಈತ ಗೋರಿ ಆಕ್ರಮಣ ಮಾಡ್ದ ಅಂತಿದೆ. ಅಂದರೆ 1191 ತರೈನ್ ಕದನ. ಇದರ ಆಧಾರದ ಮೇಲೆ ಹೇಳೋದಾದ್ರೂ ಫಸ್ಟ್ ಸಿಂಧು ಬರಬೇಕು, ಸೆಕೆಂಡ್ ಗುಜರಾತ್ ಬರಬೇಕು, ಮೂರನೇದು ಲಾಹೋರ್ ಬರಬೇಕು, ನಾಲ್ಕನೇದು 1ನೇ ತರೈನ್ ಕದನ ಬರಬೇಕು. ಎಸ್, ಇನ್ನೊಂದು ಸೋರ್ಸ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹುಡುಕಿದ್ದೀನಿ. ಕನ್ನಡ ವಿಶ್ವಕೋಶ ಅಂತೇಳಿ, ಇತಿಹಾಸ ಮತ್ತು ಪುರಾತತ್ವ ಅಂತೇಳಿ ಮೈಸೂರು ಯೂನಿವರ್ಸಿಟಿಯವರು ಹೊರಡಿಸಿರ್ತಕ್ಕಂಥದ್ದು 2009ರಲ್ಲಿ. ಇದರ ಆಧಾರದ ಮೇಲೆ ಹೇಳೋದಾದರೂ ನೋಡಿ, ಇದರಲ್ಲಿ ನಿಮಗೆ ಪುಟ ಸಂಖ್ಯೆನೂ ಗೊತ್ತಾಗುತ್ತೆ. 363ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಟ ಸಂಖ್ಯೆ. ಇಲ್ಲಿ ಗೋರಿ ಸುಲ್ತಾನ್ರು ಅಂತ ಐತೆ, ಅದರಲ್ಲಿ ಗೋರಿ ಸುಲ್ತಾನ್ರು ಅಂತಕ್ಕಂಥ ಹೆಡ್ಡಿಂಗಲ್ಲಿ ಮಾಹಿತಿ ಇದೆ ನೋಡಿ. ಎಸ್, ಈತನ ಮೊದಲ ಬಾರಿಗೆ ಮುಲ್ತಾನ್ ಮೇಲೆ ದಾಳಿ ಮಾಡಿದ್ದು, ಉಚ್ ಕೋಟೆಯನ್ನು ವಶಪಡಿಸ್ಕೊಂಡಿದ್ದು 1175 ಅಂತ ಐತೆ ನೋಡಿ. ಎಸ್, ಉಚ್ ಕೋಟೆ ಬರ್ತಕ್ಕಂಥದ್ದು ಇದು ಸಿಂಧ್ನಲ್ಲಿ, ಮೇಲಣ ಸಿಂಧ್ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ಗುಜರಾತಿನ ಮೇಲೆ ದಾಳಿ 1178 ಸೆಕೆಂಡ್ ಬರಬೇಕು. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಲಾಹೋರ್ ಆಕ್ರಮಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮಾಹಿತಿಯನ್ನು ಕೊಟ್ಟಿಲ್ಲ, ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಆದರೆ 1ನೇ ತರೈನ್ ಕದನದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. 1190 ಅಂದರೆ 1191ರಲ್ಲಿ 1ನೇ ತರೈನ್ ಕದನ ತಾನೇಶ್ವರದ ತರೈನ್ ಅಂತಕ್ಕಂಥ ಪ್ರದೇಶದಲ್ಲಿ ನಡೆಯೋದ್ರಿಂದ ಅದನ್ನು 1ನೇ ತರೈನ್ ಕದನ ಅಂತೇಳಿ ಕರಿತಾ ಹೋಗ್ತಾರೆ. ಇಷ್ಟು ಇರತಕ್ಕಂಥ ಸೋರ್ಸ್. ಈ ಸೋರ್ಸ್ನ ಆಧಾರದ ಮೇಲೆ ನಾವು ಈಗ ಪ್ರಶ್ನೆಯನ್ನು ನೋಡಬೇಕು. ಇಷ್ಟು ನೋಡಿ, 3 ಪುಸ್ತಕಗಳನ್ನು ನಾನು ನಿಮಗೆ ಆಧಾರವಾಗಿ ಸೋರ್ಸ್ ಆಗಿ ಒದಗಿಸಿದ್ದೇನೆ. ಎಸ್, ಹಾಗಾದರೆ ನೋಡಿ, ಮೊಹಮ್ಮದ್ ಗೋರಿ ಗುಜರಾತಿನ ಮೇಲೆ ದಾಳಿ ನಡೆಸಿದ ದಾಳಿ, ಮೊದಲ ತರೈನ್ ಯುದ್ಧ, ಲಾಹೋರ್ ಮೇಲೆ ಮೊದಲ ಆಕ್ರಮಣ, ಗೋರಿ ಸಿಂಧ್ನಿಂದ ಒಂದು ದೊಡ್ಡ ಕೊಳ್ಳೆ ಮತ್ತು ಗೌರವವನ್ನು ಪಡೆದಿದ್ದು ಅಂತಿದೆ. ಎಸ್ ನೋಡಿ, ಇದು 4ನೇದು ಫಸ್ಟ್ ಬರಬೇಕು. ಸಿಂಧ್ನ ಮೇಲೆ ದಾಳಿ ಮಾಡಿದ್ದು 1175, ಅಂದರೆ ಮುಲ್ತಾನ್ ಮೇಲೆ ದಾಳಿ ಮಾಡಿ ಅದರಲ್ಲಿ ಉಚ್ ಕೋಟೆಯನ್ನು ವಶಪಡಿಸ್ಕೊಂಡಿದ್ದಂಥ 4ನೇದು ಬರಬೇಕು ನೋಡಿ. 4ನೇ ಆಪ್ಷನ್ಸು ಈ ಸಂಕೇತಗಳಲ್ಲಿ ಆಪ್ಷನ್ ಡಿನಲ್ಲಿ ಬರ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥ ಸಿ ಆಲಿ, ಬಿ ಆಲಿ, ಎ ಆಲಿ ರಾಂಗ್ ಆಗುತ್ತೆ. ಎಸ್, 4ನೇದು ಇಟ್ಕೊಳ್ತೀವಿ ಫಸ್ಟ್. ಅಂದ್ರೆ ಇಟ್ಕೊಂಡಿದ ತಕ್ಷಣ ಇದೇನಾಗುತ್ತೆ, ಮೊದಲೇ ನೋಡಿದ ತಕ್ಷಣ ಇದು ಸರಿ ಅಂತ ಅನ್ಸ್ಬಿಡುತ್ತೆ. ಆದರೆ ಇನ್ನು ಉಳಿದಿರ್ತಕ್ಕಂಥದ್ದು ನಾವೇನು ಮಾಡಬೇಕು ಅಂದರೆ ಸಂಕೇತಗಳು ಕರೆಕ್ಟಾಗಿ ಬರಬೇಕು. ಎಸ್, ನೆಕ್ಸ್ಟ್ ಬರಬೇಕಾಗಿರ್ತಕ್ಕಂಥದ್ದು ಯಾವುದಂದರೆ ಗುಜರಾತ್ನ ಮೇಲೆ ದಾಳಿ ನೋಡಿ. 4ನೇದಾದಮೇಲೆ ಇಲ್ಲಿ 3ನೇದು ಬರ್ತಾ ಇದೆ, ಅದ್ರ ಜಾಗದಲ್ಲಿ 1ನೇದು ಬಂದಿದ್ರೆ ಮಾತ್ರ ಇದು ಕರೆಕ್ಟ್ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಅದಾದ ನಂತರದಲ್ಲಿ ಲಾಹೋರ್ ಮೇಲೆ ದಾಳಿ ಮಾಡಿದ್ದು 1186ರಲ್ಲಿ, 3rd ಪ್ಲೇಸಲ್ಲಿ ಬರಬೇಕಿಲ್ಲ, ಅಲ್ಲಿ ಸೆಕೆಂಡನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಪ್ಲೇಸ್ ಲಾಸ್ಟ್ ಪೊಸಿಷನಲ್ಲಿ ಸೆಕೆಂಡ್ 1 ಬರಬೇಕು. ಮೊದಲನೇ ತರೈನ್ ಕದನ 1191. ಹಾಗಾಗಿ ನೋಡಿ, ಇಲ್ಲಿ ಸಂಕೇತಗಳಲ್ಲಿ ಡಿ ಆಪ್ಷನ್ನಲ್ಲಿ 4 ಅಂತ ಇರ್ತಕ್ಕಂಥದ್ದು ಮೊದಲನೇ ಪ್ಲೇಸಲ್ಲಿ ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥವು ಎಲ್ಲವೂ ಸಹ ಚೇಂಜ್ ಆಗ್ತಾ ಹೋಗ್ತದೆ, ಬೇರೆ ಬೇರೆ ಪ್ಲೇಸಲ್ಲಿ ಬರ್ತಕ್ಕಂಥವೆಲ್ಲನೂ. ಎಸ್, ಹಾಗಾಗಿ ಡಿ ಅಂತಕ್ಕಂಥದ್ದು ಅವ್ರ ಪ್ರಕಾರ ಆಪ್ಷನ್ ಸರಿ ಅಂತೇಳಿ ಕೊಟ್ಟಿದ್ದಾರೆ, ಅದು ರಾಂಗ್. ಯಾಕೆ ಅಂದರೆ ಡಿ ಸಂಕೇತದಲ್ಲಿರ್ತಕ್ಕಂತಹ ಎಲ್ಲ ಏನು 4 ಈವೆಂಟ್ ಕೊಟ್ಟಿದ್ದ ಆ ಈವೆಂಟು ಸರಿ ಹೊಂದೋದಿಲ್ಲ. 4ನೇ ಈವೆಂಟ್ ಮಾತ್ರ ಫಸ್ಟ್ ಬರುತ್ತೆ, ಇನ್ನು ಉಳಿದಿರ್ತಕ್ಕಂಥ ಈವೆಂಟ್ಗಳು ಅದಲು ಬದಲಾಗ್ತದೆ. ಅದ್ರ ಬಗ್ಗೆ ಇವರು ಸ್ಪಷ್ಟನೆ ಇಲ್ಲದೇ ಇರೋದ್ರಿಂದಾಗಿ, ಸಂಕೇತಗಳು ತಪ್ಪಾಗಿರೋದ್ರಿಂದಾಗಿ ಇದರ ಆಧಾರದ ಮೇಲೆ ನೀವು ಈ 3 ಪುಸ್ತಕಗಳು ಏನು 3 ಪುಸ್ತಕಗಳಿದ್ದಾವೆ, ಆ 3 ಪುಸ್ತಕಗಳನ್ನ ಆಧಾರವಾಗಿ ಇಟ್ಕೊಂಡು ನೀವೇನು ಮಾಡ್ಬೋದು ಅಂದರೆ ಗ್ರೇಸನ್ನು ಕ್ಲೈಮ್ ಮಾಡ್ಬೋದು, ಅಬ್ಜೆಕ್ಷನ್ನ ನೀವೇನು ಮಾಡ್ಬೋದು ಹಾಕ್ಬೋದಾಗುತ್ತೆ. ನಿಮಗೆ ಗ್ರೇಸ್ 100% ಕೊಡೋ ಸಾಧ್ಯತೆ. ಕಾರಣ ಸಂಕೇತಗಳು ತಪ್ಪಾಗಿವೆ, ಯಾವ ಸಂಕೇತನೂ ಇದಕ್ಕೆ ಸರಿ ಹೊಂದೋದಿಲ್ಲ ನಡೆದಿರ್ತಕ್ಕಂಥ ಈವೆಂಟ್ನ ಆಧಾರದ ಮೇಲೆ ಹೇಳೋದಾದರೆ. ಎಸ್, ನೆಕ್ಸ್ಟು ಪ್ರಶ್ನೆಯನ್ನು ನೋಡೋಣ. ಎಸ್, ನೆಕ್ಸ್ಟ್ ಪ್ರಶ್ನೆ, ಮಹಮ್ಮದ್ ಬಿನ್ ತುಘಲಕ್ಕನ ಜೀವನದಲ್ಲಿ ನಡೆದ ಘಟನೆಗಳನ್ನು ಜೋಡಿಸಿ ಅಂತ ಕೇಳಿದ್ದಾರೆ ನೋಡಿ. ಮಹಮ್ಮದ್ ಬಿನ್ ತುಘಲಕ್ಕನ ಜೀವನದಲ್ಲಿ ನಡೆದ 71ನೇ ಪ್ರಶ್ನೆ. ಮಹಮ್ಮದ್ ಬಿನ್ ತುಘಲಕ್ಕನ ನಮಗೆ ಗೊತ್ತು, ದ್ವಂದ್ವಗಳ ಮಿಶ್ರಣದ ರಾಜ ಅಂತ ಕರಿಬೇಕು ನಾವು. ಕೆಲವರು ಹುಚ್ಚು ದೊರೆ ಅಂತ ಕರೀತಾರೆ. ಹುಚ್ಚು ದೊರೆ ಅಲ್ಲ ಆತ, ದ್ವಂದ್ವಗಳ ಮಿಶ್ರಣ. ಅಂದರೆ ಆತನ ಯೋಜನೆಗಳೆಲ್ಲವೂ ಸರಿಯಾಗಿದ್ದವು, ಆದರೆ ಯಾವ ಸಂದರ್ಭಕ್ಕೆ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು, ಹೇಗೆ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ರೀತಿ ನೀತಿ ಗೊತ್ತಿರಲಿಲ್ಲ. ಬಟ್ ಆತನ ಎಲ್ಲ ಏನು ಪ್ಲಾನ್ ಮಾಡಿದ್ದ, ಆತ ಏನು ಥಿಂಕ್ ಮಾಡಿದ್ದ, ಎಲ್ಲ ಥಿಂಕಿಂಗ್ ಕರೆಕ್ಟಾಗಿತ್ತು. ಆದರೆ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ, ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು, ಯಾವ ಸಿಚುವೇಷನಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ತೆಗೆದುಕೊಳ್ಳೋಕ್ಕಾಗದೇ ಇದ್ದಿದ್ದರಿಂದಾಗಿ ನಮ್ಮ ಭಾರತ ಇತಿಹಾಸದಲ್ಲಿ ಈತನನ್ನು ಹುಚ್ಚು ದೊರೆ ಅಂತೇಳಿ ನಾವು ಬಿರುದು ಕೊಟ್ಬಿಟ್ಟಿದ್ದೀವಿ. ಹುಚ್ಚು ದೊರೆ ಅನ್ನುವುದಕ್ಕಿಂತ
ವೈಯಕ್ತಿಕವಾಗಿ ನನ್ನ ಪ್ರಕಾರ ಹೇಳೋದಾದರೆ ದ್ವಂದ್ವಗಳ ಮಿಶ್ರಣದ ರಾಜ ಅಂತೇಳಿ ಕರಿಬೇಕು. ಎಲ್ಲ ಕಾನ್ಫ್ಲಿಕ್ಟ್, ಇದು ಮಾಡಲ ಅದು ಮಾಡಲ ಇದು ಮಾಡಲ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಕಾರ್ನಾಡ್ ಒಂದು ನಾಟಕವನ್ನು ಬರೆದಿದ್ದಾರೆ. ಆ ನಾಟಕದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ನ ತೊಳಲಾಟಗಳನ್ನು, ಅದು ಒಂದು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಒಂದು ನಾಟಕ, ಅದರಲ್ಲಿ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿ, ಆತನ ಮಾನಸಿಕ ತೊಳಲಾಟ ಹೇಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗ್ತದೆ. ಎಸ್, ಇದು ತುಮಕೂರು ಯೂನಿವರ್ಸಿಟಿನಲ್ಲಿ ಒಂದು 2 ಇಯರ್ಸ್ ಹಿಂದೆ ನನ್ನ ತಮ್ಮ ಓದಬೇಕಾದ್ರೆ ಒಂದು 2-3 ಇಯರ್ಸ್ ಹಿಂದೆ ಆತ 4ನೇ ಸೆಮಿಸ್ಟ್ರಲ್ಲಿ ಓದಬೇಕಾದ್ರೆ ಆ ಒಂದು 3ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರ್ ಆ ಒಂದು ಸೆಮಿಸ್ಟರ್ನಲ್ಲಿ ಇಂಗ್ಲೀಷ್ನಲ್ಲಿ ಈ ಒಂದು ನಾಟಕವನ್ನು ಇಟ್ಟಿದ್ದರು. ಹಾಗಾಗಿ ಅದನ್ನು ಆತನಿಗೆ ನನ್ನ ಮನೆಯವರು ಲಾವಣ್ಯವರು, ಯಾಕಂದರೆ ಅವರು ನೆಟ್ ಸ್ಲೇಟ್ ಆಗಿದೆ ಗೊತ್ತಿದೆ ನಿಮಗೆ, ಅವರು ಆತನಿಗೆ ಹೇಳ್ಕೊಡ್ಬೇಕಾದ್ರೆ ಅದನ್ನೆಲ್ಲನೂ ನಾನು ಅದು ಕುಂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಏನು ಈ ಥರ ದ್ವಂದ್ವಗಳಿದೆ ಅಂದಾಗ ನಾನು ಅವಾಗ ಇತಿಹಾಸದ ವಿಚಾರವನ್ನು ಅಲ್ಲಿ ಹೇಳಿದಾಗ ನನ್ನ ತಮ್ಮನಿಗೆ ಅದು ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಎಸ್, ಈ ನೋಡೋಣ ಮೊಹಮ್ಮದ್ ಬಿನ್ ತೊಗಲಕ್, ಇದರಲ್ಲಿ ಯಾವ್ದು ಫಸ್ಟು ಯಾವ್ದು ಆಯಿತು ಅಂತ ಫಸ್ಟ್ ಓದ್ಬಿಡ್ತೀನಿ. ಸಿಂಹಾಸನದ ಪ್ರವೇಶ 100% ಇದು ಫಸ್ಟೇ ಆಗಿರುತ್ತೆ. ರಾಜಧಾನಿಯ ವರ್ಗಾವಣೆ, ಟೋಕನ್ ಕರೆನ್ಸಿಯ ಪರಿಚಯ, ಆದಾಯ ಸುಧಾರಣೆಗಳು. ಎಸ್, ಸಂಕೇತಗಳನ್ನು ಕೊಟ್ಟಿದ್ದಾರೆ. ಎಸ್, ಇದ್ರ ಪ್ರಕಾರ ಹೇಳೋದಾದರೆ ನೋಡಿ, ಇಲ್ಲಿ ಫಸ್ಟ್ ಬರಬೇಕಾಗಿರೋ ಸಿಂಹಾಸನದ ಪ್ರವೇಶ. ನೋಡಿ ಆಪ್ಷನ್ ನೋಡೋಣ, ಮೊದಲೇದೇ ಇರಬೇಕು. ಎಸ್, ಎ ಮತ್ತು ಡಿ ಎರಡರಲ್ಲೂ ಮೊದಲೇದಿದೆ. ಬಿ ಸಿ ತೆಗೆದಾಕ್ಬೇಕು, ಡಿಲೀಟ್ ಮಾಡಬೇಕು. ಬಿ ಮತ್ತು ಸಿಯನ್ನು ಡಿಲೀಟ್ ಮಾಡ್ತೀವಿ. ಎಸ್, ನೆಕ್ಸ್ಟ್ ಸಿಂಹಾಸನದ ಪ್ರವೇಶ ಆಗಿದ್ದು ಕ್ರಿಸ್ತ ಶಕ 1325ರಲ್ಲಿ. ನೆಕ್ಸ್ಟ್ ಇದಾದ ನಂತರ ಆತ ಆದಾಯ ಸುಧಾರಣೆಯನ್ನು ಮಾಡ್ತಾನೆ. ದೋಹಬ್ ಪ್ರಾಂತ್ಯದಲ್ಲಿ ಹೆಚ್ಚು ಕಂದಾಯವನ್ನು ವಿಧಿಸ್ತಾನೆ. ಹೆಚ್ಚು ಆದಾಯವನ್ನು ನಾನು ಪಡ್ಕೊಳ್ಬೇಕು ಅಂತೇಳಿ ಆತ ಆದಾಯದ ಸುಧಾರಣೆಗೆ ಮತ್ತು ಹೆಚ್ಚು ತೆರಿಗೆಯನ್ನು ವಿಧಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಅದರಲ್ಲಿ ಫೇಲ್ಯೂರ್ ಆಗ್ತಾನೆ. ಅದು ನಡೆದಿದ್ದಂಥದ್ದು ನೆಕ್ಸ್ಟ್ ಈವೆಂಟು, ಅದು ನಡೆದಿದ್ದಂಥದ್ದು. ನೆಕ್ಸ್ಟ್ ಅದಾದ ನಂತರದಲ್ಲಿ ರಾಜಧಾನಿಯನ್ನು ಈತ ವರ್ಗಾವಣೆ ಮಾಡ್ತಾನೆ. ಎಸ್, ರಾಜಧಾನಿ ವರ್ಗಾವಣೆ ಆದಮೇಲೆ ಟೋಕನ್ ಕರೆನ್ಸಿಯನ್ನು ಪರಿಚಯ ಮಾಡ್ತಾನೆ. 1329-30ರಲ್ಲಿ ಈತ ಟೋಕನ್ ಕರೆನ್ಸಿಯ ಪರಿಚಯ ಮಾಡ್ತಾನೆ. 1326-27 ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ನೋಡೋಣ ಈಗ ಸೋರ್ಸ್ ನೋಡಿ, ಆಮೇಲೆ ಈ ಆಪ್ಷನ್ಗಳ ಬಗ್ಗೆ ನಾವು ಮಾತಾಡೋಣ. ಎಸ್, ಈಗ ಸಮಗ್ರ ಭಾರತದ ಇತಿಹಾಸ ನಿಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ಕೆ ಸದಾಶಿವ ಅವರ ಪುಸ್ತಕವನ್ನು ಆಧಾರವಿಟ್ಟುಕೊಂಡು, ಯಾಕೆಂದರೆ ಮೈಸೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಇವರು ಬರೆದಿರ್ತಕ್ಕಂಥದ್ದು. ಎಸ್, ಮೊಹಮ್ಮದ್ ಬಿನ್ ತೊಗಲಕ್ 1325ರಿಂದ 1351 ಅಂದರೆ 1325 ಆತ ಅಧಿಕಾರಕ್ಕೆ ಬಂದದ್ದು, ಸಿಂಹಾಸನಾರೋಹಣ ಆಗದದ್ದು ಅಂಥೇಳಿ ಅದು. ನೆಕ್ಸ್ಟ್ ಅದಾದಮೇಲೆ ದೋಅಬ್ ಪ್ರಾಂತ್ಯದಲ್ಲಿ ಆರ್ಥಿಕ ಪ್ರಯೋಗ ಮಾಡಿದ್ದು. ಆತ ಫಲವತ್ತತೆ ಮತ್ತು ಸಂಪದ್ಭರಿತವಾಗಿರ್ತಕ್ಕಂಥ ದೋಅಬ್ ಪ್ರಾಂತ್ಯದಲ್ಲಿ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾನೆ. ಆದಾಯವನ್ನು ಸುಧಾರಣೆ ಮಾಡಬೇಕು, ಹೆಚ್ಚು ಆದಾಯವನ್ನು ತೆಗೆದುಕೊಳ್ಳಬೇಕು ಅಂತ. ಅದು ಮಾಡಿದ್ದು 1326ರಲ್ಲಿ. 325ರಲ್ಲಿ ಅಧಿಕಾರ, 326ರಲ್ಲಿ ಕಂದಾಯದ ಸುಧಾರಣೆ. ಕಂದಾಯ ಸುಧಾರಣೆದಕ್ಕಿಂತ ಆದಾಯದ ಸುಧಾರಣೆಗಳು, ಆದಾಯ ಹೆಚ್ಚಿಗೆ ಮಾಡಿದ್ದಂಥದ್ದು. ನೆಕ್ಸ್ಟ್ ಅದಾದಮೇಲೆ ರಾಜಧಾನಿ ವರ್ಗಾವಣೆ. 1326ರಿಂದ 327 ರಾಜಧಾನಿ ವರ್ಗಾವಣೆ. ನೆಕ್ಸ್ಟ್ ಇರತಕ್ಕಂಥದ್ದು ನಾಣ್ಯ ಪದ್ಧತಿಯಲ್ಲಿ ಪ್ರಯೋಗ. ಇದನ್ನು ನಾವು ಟೋಕನ್ ಕರೆನ್ಸಿ ಪದ್ಧತಿ ಅಂತೇಳಿ ಸಹ ಕರಿತಾ ಹೋಗ್ತೀವಿ. 1329ರಿಂದ 1330ರಲ್ಲಿ ನಡೆದಿದ್ದಂಥದ್ದು ನಾಣ್ಯ ಪದ್ಧತಿಯಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು. ತಾಮ್ರದ ನಾಣ್ಯಗಳನ್ನು ಚಾಲನೆಗೆ ತಂದದ್ದು, ಚರ್ಮದ ನಾಣ್ಯವನ್ನು ಚಾಲನೆಗೆ ತಂದದ್ದು, ಟೋಕನ್ ಕರೆನ್ಸಿ ಸಿಸ್ಟಮನ್ನು ಜಾರಿಗೆ ತಂದದ್ದು ಕ್ರಿಸ್ತ ಶಕ 1329ರಿಂದ 330. ಎಸ್, ಇದೊಂದು ಸೋರ್ಸ್ ಆಯಿತು. ಇನ್ನೊಂದು ಸೋರ್ಸ್ ನೋಡೋಣ, ಭಾರತದ ಪ್ರೌಢ ಇತಿಹಾಸ. ಮೂವರು ಬರೆದಿರ್ತಕ್ಕಂಥ ಬಹಳ ಪ್ರಮುಖ ಪ್ರಖ್ಯಾತ ವಿದ್ವಾಂಸರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಶಾರದಾ ಪ್ರಸಾದ್ ಭಾಷಾಂತರ ಮಾಡಿದ್ದಾರೆ. ಅದರ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಆಗಿದೆ. ಹಾಗಾಗಿ ಈ ಸೋರ್ಸನ್ನು ಅಧಿಕೃತವಾಗಿ ನಾವು ಬಳಸ್ತಾ ಹೋಗಬಹುದು, ಬಳಸಬೇಕು. ಇದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ. ಯಾಕಂದರೆ ಮಜುಮ್ದಾರ್, ಕಿಲಿಂಕರಿ ದತ್ತ ಮತ್ತು ರಾಯ್ ಚೌಧರಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಆಥರ್ಗಳು ಇತಿಹಾಸದಲ್ಲಿ. ಎಸ್, ಮೊಹಮ್ಮದ್ ಬಿನ್ ತೊಗಲಕ್ಕು ತನ್ನ ತಂದೆಯ ಕಾಲವಾದ 3 ದಿನಗಳಿಗೆ ತಾನೇ ಸುಲ್ತಾನ್ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಅದು 1325. ಎಸ್, ಸರಿಯಾಗಿದೆ, 325. ಎಸ್, ನೆಕ್ಸ್ಟ್ ಈತ ನೋಡಿ ಇಲ್ಲಿದೆ ಮಾಹಿತಿ, ಬಟ್ ಇಲ್ಲಿ ಇಸ್ವಿಯನ್ನು ಕೊಟ್ಟಿಲ್ಲ, ಅದೇ ಪರ್ಟಿಕ್ಯುಲರ್ ಇಸ್ವಿ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು 1326 ಅಂತ. ಭೂ ಕಂದಾಯ ದಾಖಲೆಗಳ ಪುಸ್ತಕಗಳ ಸಂಕಲನಕ್ಕೆ ಮೊದಲು ಆದೇಶ ನೀಡ್ತಾನೆ. ಭೂ ಕಂದಾಯದ ದಾಖಲೆ ಪುಸ್ತಕಗಳನ್ನು ಇಡೋದಕ್ಕೆ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಸಂಕಲನ ಮಾಡಿ ಅಂತ ಹೇಳ್ತಾನೆ. ಅದಾದ ನಂತರ ಆತ ಏನು ಮಾಡ್ತಾನೆ, ಗಂಗಾ ಮತ್ತು ಯಮುನಾ ನದಿ ಪ್ರದೇಶಗಳು ಫಲವತ್ತಾಗಿವೆ, ಸಂಪದ್ಭರಿತವಾಗಿದೆ ಅಂತ ವಿವೇಚನೆ ಇಲ್ಲದೆ ಆತ ಏನು ಮಾಡ್ತಾನೆ, ತೆರಿಗೆ ದರವನ್ನು ಹೆಚ್ಚಿಸ್ತಾನೆ. ಅಂದರೆ ಆದಾಯದ ಸುಧಾರಣೆಯನ್ನು ಮಾಡೋಕ್ಕೆ ಹೊರಡ್ತಾನೆ. ಹಾಗಾಗಿ ಇದು ನೆಕ್ಸ್ಟ್ ನಡೆದಂಥ ಈವೆಂಟು. ನೆಕ್ಸ್ಟ್ 3ನೇ ಈವೆಂಟು, ದೌಲತಾಬಾದ್ನಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಕ್ಕಂಥ ಕ್ರಮ. ಅಂದರೆ ದೌಲತಾಬಾದನ್ನು ಪುನರ್ನಿರ್ಮಾಣ, ಇದು ದೆಹಲಿಯಿಂದ ದೇವಗಿರಿಗೆ ಅಥವಾ ದೌಲತಾಬಾದ್ಗೆ
ದೌಲತಾಬಾದನ್ನು ಪುನರ್ ನಾಮಕರಣ ಮಾಡಿದ ದೇವಗಿರಿಗೆ, ಅಂದರೆ ದೇವಗಿರಿಯನ್ನು ದೌಲತಾಬಾದ್ ಅಂತೇಳಿ ಹೆಸರಿಡ್ತಾ ನಿಮಗೆ ಗೊತ್ತಿರಬೇಕು. ಅದು ಒಂದು ಏನು ಪರ್ಷಿಯನ್ ಅಥವಾ ಟರ್ಕಿ ಕಾನ್ಸೆಪ್ಟ್ ಇಟ್ಕೊಂಡು ಏನಿರ್ತಾರೆ ಆ ಥರ ಏನು ಮಾಡ್ತಾನೆ ಅಂತಂತಂದರೆ ಈ ಒಂದು ಪರ್ಷಿಯನ್ ಒಂದು ಭಾಷೆಯಲ್ಲಿ ದೌಲತಾಬಾದ್, ದೇವಗಿರಿ ದೌಲತಾಬಾದ್ ಅಂತ ಕರೆದು ದೆಹಲಿ ಟು ದೇವಗಿರಿ ಸುಮಾರು 700ಕ್ಕೂ ಹೆಚ್ಚು ಮೈಲಿಗಳು ದೂರ ಇರತಕ್ಕಂಥ 780ಕ್ಕೂ ಹೆಚ್ಚು ಮೈಲಿ ದೂರ ಇರತಕ್ಕಂತಹ ಒಂದು ಪ್ರದೇಶಕ್ಕೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಅನರ್ಥ ಕ್ರಮವನ್ನು ಕೈಗೊಳ್ತಾನೆ. ರಾಜಧಾನಿ ವರ್ಗಾವಣೆ ಮಾಡಬೇಕಾಗಿತ್ತು, ಅದು ಸರಿಯಾಗಿರ್ತಕ್ಕಂಥ ಯೋಚನೆ ಥಿಂಕಿಂಗ್. ಆದರೆ ವರ್ಗಾವಣೆ ಮಾಡಬೇಕಾದ್ರೆ ಆಫೀಸ್ಗಳನ್ನು ಮಾತ್ರ ಶಿಫ್ಟ್ ಮಾಡಬೇಕಾಗಿತ್ತೆ ಹೊರತು ಪ್ರತಿಯೊಬ್ಬ ಎಳವನ್ನೂ ಬಿಡದೆ, ಕುಂಟನನ್ನೂ ಬಿಡದೆ, ಅರ್ಧ ಮುದುಕನನ್ನೂ ಬಿಡದೆ, ಎಲ್ಲರನ್ನು ಪ್ರತಿಯೊಂದು ಪ್ರಾಣಿ ಯಾವುದೇ ಬೆಕ್ಕು ನಾಯಿಯನ್ನೂ ಬಿಡದೆ ಎಲ್ಲರೂ ಸೇರಿಸಿ ದೆಹಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಒಂದು ಅನರ್ಥ ಕ್ರಮ. ಹಾಗಾಗಿ ಇದು ನಡೆದಂಥ ಈವೆಂಟ್. ಅದು ಇದನ್ನು ಮಾಡಿದ್ದು 1327 ಮಾಡಿದಂತಹ ಒಂದು ಘಟನೆ, ಇದು ನಡೆದಂತಹ ಘಟನೆ. ನೆಕ್ಸ್ಟ್, ಟೋಕನ್ ಕರೆನ್ಸಿ ಪದ್ಧತಿಯನ್ನು, ಅಂದರೆ ತಾಮ್ರದ ನಾಣ್ಯಗಳ ರೂಪದಲ್ಲಿ ಹಣ ಚಲಾವಣೆ ಪ್ರಯೋಗವನ್ನು ತಂದಿದ್ದು 1329ರಿಂದ 1330. ಇದು 2 ನಿಮಗೆ ಸಿಕ್ತಂತಹ ಸೋರ್ಸ್. ಇದರ ಆಧಾರದ ಮೇಲೆ ನಾವು ಇವಾಗ ಮಾತಾಡೋದಾದರೆ ನೋಡೋಣ. ಈಗ ಮತ್ತೆ ಪ್ರಶ್ನೆಗೆ ಬರೋಣ. ಪ್ರಶ್ನೆಗೆ ಬಂದು ನಾವೇನು ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಈಗ ಬರೋಣ ನೋಡಿ. ಇದು ಮೊದಲೇ ಇರಬೇಕಾಗಿರ್ತಕ್ಕಂಥದ್ದು, ಭಾಳ ಪ್ರಮುಖವಾಗಿ ಮೊದಲೇದು ಇರಬೇಕಾಗಿರ್ತಕ್ಕಂಥ ಈವೆಂಟ್ಸು. ಸಿಂಹಾಸನದ ಪ್ರವೇಶ. ನಾನು ಆಗಲೇ ಹೇಳಿದೆ, ಎ ಮತ್ತು ಡಿನಲ್ಲಿ ಮೊದಲನೇ ಸಂಕೇತ ನಮಗೇನು ಅನ್ನಿಸ್ತದೆ, ಕರೆಕ್ಟ್ ಅನಿಸುತ್ತೆ ಆಪ್ಷನ್ಸಲ್ಲಿ ಎ ಮತ್ತು ಡಿನಲ್ಲಿ. ಬಿ ಸಿನ ಇಲ್ಲಿ ಡಿಲೀಟ್ ಮಾಡಿಬಿಡೋದು, ಬಿ ಸಿ ಬರೋದೇ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ನಾವು ಮುಂದುವರ್ಕೊಂಡು ಹೋಗೋಣ ಎ ಮತ್ತು ಡಿ ಆಪ್ಷನ್ಸಲ್ಲಿ. ನೆಕ್ಸ್ಟ್ ಅದಾದಮೇಲೆ ಆದಾಯ ಸುಧಾರಣೆ ಅಂತ ಬರಬೇಕು ನೋಡಿ. 2ನೇ ಪೊಸಿಷನಲ್ಲಿ ಆದಾಯ ಸುಧಾರಣೆ 4ನೇ ಒಂದು ಇದು ಬರೋದೇ ಇಲ್ಲ ಇಲ್ಲಿ. 4ನೇ ಸ್ಟೆಪ್ಪಲ್ಲಿ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಬರೋದೇ ಇಲ್ಲ ಇಲ್ಲಿ. ಎ ಆಪ್ಷನಲ್ಲೂ ಬರಲ್ಲ, ಡಿ ಆಪ್ಷನಲ್ಲೂ ಬರಲ್ಲ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ರಾಜಧಾನಿ ವರ್ಗಾವಣೆ, 2ನೇದು ಬರಬೇಕು, 2ನೇದು ಬರೋದಿಲ್ಲ. ನೆಕ್ಸ್ಟ್ ಅದಾದ ನಂತರದಲ್ಲಿ ಟೋಕನ್ ಕರೆನ್ಸಿಯ ಪರಿಚಯ 3ನೇ ಪ್ಲೇಸಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಈ ಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 71ನೇ ಪ್ರಶ್ನೆಗೆ ಅವರು ಯಾವ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನೋಡ್ತೀವಿ ಒಂದು ನಿಮಿಷ. 71ನೇದಲ್ಲಿ ಎ ಕೊಟ್ಟಿದ್ದಾರೆ ಅವರು. ಎ 100% ಬರಲ್ಲ ನೋಡಿ. ಮೊದಲೇದು ಎ ಅವ್ರು ಕೊಟ್ಟಿರೋದಾದರೆ ಸಿಂಹಾಸನ ಪ್ರವೇಶ ಕರೆಕ್ಟ್ ಅಂತ ಅನಿಸಿದ್ರು ಸಹ ನೆಕ್ಸ್ಟ್ 2ನೇದು ಅವ್ರೇನು ಮಾಡ್ತಾರೆ, ರಾಜಧಾನಿ ವರ್ಗಾವಣೆ ಮಾಡ್ತಾರೆ. ರಾಜಧಾನಿ ವರ್ಗಾವಣೆ ಮಾಡೋದಕ್ಕಿಂತ ಮುಂಚೆ ಅವ್ರು ಸುಮಾರು 2-3 ವರ್ಷಗಳ ಹಿಂದೆ ಆದಾಯ ಸುಧಾರಣೆಯನ್ನು ಮಾಡಿದ್ದ. ಹಾಗಾಗಿ 3ನೇದಲ್ಲಿಗೆ ಬರಬೇಕು. ಅದಾದ ನಂತರ ಸೆಕೆಂಡ್ ಬರಬೇಕು ರಾಜಧಾನಿ ವರ್ಗಾವಣೆ. ಅಂದರೆ ಮೊದಲೇದು ಸಿಂಹಾಸನ ಪ್ರವೇಶ ಕರೆಕ್ಟಾಗಿದೆ, 2ನೇದು ಆದಾಯ ಸುಧಾರಣೆ ಬರಬೇಕು. ಆದಾಯ ಸುಧಾರಣೆ ಅಂದರೆ 4ನೇದಾಗುತ್ತೆ. 4ನೇದು ಆದಾಯ ಸುಧಾರಣೆ, 4ನೇದು ಬದಲು 2 ಕೊಟ್ಟಿದ್ದಾರೆ, ಹಾಗಾಗಿ ರಾಂಗ್ ಆಗುತ್ತೆ. ಅದಾದ ನಂತರದಲ್ಲಿ ಆತ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ, ಸೆಕೆಂಡ್ ಪೊಸಿಷನ್ ಬರಬೇಕು, ಅದು ಇಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್ನು ಥರ್ಡ್ ಬರಬೇಕು, ಟೋಕನ್ ಕರೆನ್ಸಿಯ ಪರಿಚಯ ಬರಬೇಕು. ಹಾಗಾಗಿ ಯಾವುದೂ ಬರದೇ ಇರೋದ್ರಿಂದಾಗಿ ಈ ಒಂದು ಸಂಕೇತಗಳು ಕೊಟ್ಟಿರ್ತಕ್ಕಂಥ ಸಂಕೇತ ಎ ಬಿ ಸಿ ಡಿ 4 ಆಪ್ಷನ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಸರಿ ಹೊಂದುವುದಿಲ್ಲ. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂತಹ ಎ ಆಪ್ಷನ್ ಅಷ್ಟೇ ಅಲ್ಲದೇನೆ ಬಿ ಸಿ ಡಿ ಯಾವುದು ಕೊಟ್ಟಿದ್ರೂ ಸಹ ರಾಂಗ್ ಆಗುತ್ತೆ. ಯಾಕೆ ಅಂತಂತಂದರೆ ಸಂಕೇತಗಳನ್ನು ರಾಂಗಾಗಿ ಕೊಟ್ಟಿದ್ದಾರೆ, ಸರಿಯಾಗಿ ಹೊಂದಿಸಿಲ್ಲ. ಹಾಗಾಗಿ 71ನೇ ಪ್ರಶ್ನೆಗೂ ಸಹ ನಿಮಗೆ ಗ್ರೇಸ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಸುಮಾರು 4 ಪ್ರಶ್ನೆಗಳನ್ನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸೋರ್ಸ್, ಆ ಪ್ರಶ್ನೆಗಳನ್ನು ಯಾವ ರೀತಿ ಗ್ರೇಸ್ ಬರ್ತವೆ ನಿಮಗೆ, ಗ್ರೇಸ್ ಕೊಡಲೇಬೇಕು ಅಂತಕ್ಕಂತಹ ವಿಚಾರಕ್ಕೆ ಕುರಿತಂತೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸೋರ್ಸನ್ನು ಒದಗಿಸಿದ್ದೀನಿ. ನಾನು ಒದಗಿಸಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂತಹ ಸೋರ್ಸ್ ಇವೆಲ್ಲವೂ ಸಹ ಒಳ್ಳೆ ಆಥರ್ ಬರೆದಿರ್ತಕ್ಕಂಥ ಪುಸ್ತಕ, ಜೊತೆಯಲ್ಲಿ ಗೌರ್ಮೆಂಟ್ ಎಡಿಷನ್ನು, ಯೂನಿವರ್ಸಿಟಿಯವ್ರು ಕೊಟ್ಟಿರ್ತಕ್ಕಂಥ ಎಡಿಷನ್ಸ್ಗಳೇ ಆಗಿರ್ತವೆ ನೋಡಿ. ನಾನು ಸದಾಶಿವ ಅವ್ರದ್ದು ಬಳಸಿದ್ದೀನಿ, ಅವರು ಮೈಸೂರು ಯೂನಿವರ್ಸಿಟಿಯಲ್ಲೇ ಪ್ರೊಫೆಸರ್ ಕೆ ಸದಾಶಿವ ಅವರು. ನೆಕ್ಸ್ಟ್ ಭಾರತದ ಪ್ರೌಢ ಇತಿಹಾಸ ಶಾರದಾ ಪ್ರಸಾದ್ ಅವರು ಅನುವಾದ ಮಾಡಿದ್ದಾರೆ. ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿರ್ತಕ್ಕಂಥದ್ದು ಮೈಸೂರು ಯೂನಿವರ್ಸಿಟಿ. ನೆಕ್ಸ್ಟ್ ಇನ್ನೊಂದು ಇತಿಹಾಸ ಪುರಾತತ್ವ ಅಂತಿದೆ, ವಿಶ್ವಕೋಶ, ಕನ್ನಡ ವಿಶ್ವಕೋಶ ಅಂತಿದೆ, ಮೈಸೂರು ಯೂನಿವರ್ಸಿಟಿಯವರೇ ಅದನ್ನು ಪ್ರಕಟ ಮಾಡಿಸಿರ್ತಕ್ಕಂಥದ್ದು. ಇಷ್ಟು ಸೋರ್ಸ್ಗಳನ್ನ ನಾನು ನಿಮಗೆ ನೀಡಿದ್ದೇನೆ. ಇವೆಲ್ಲ ಸೋರ್ಸ್ಗಳು ಉಪಯುಕ್ತವಾಗಿರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಖಂಡಿತ ನಾನು ಇಷ್ಟ ಆಗಿದೆ ಅಂತೇಳಿ ಭಾವಿಸ್ಕೊಳ್ತೀನಿ. ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಸಹ ಧನ್ಯವಾದ. ಮತ್ತೊಂದು ಸರಿ ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ ನೀವು ವಾಚ್ ಮಾಡ್ತಾಯಿರಿ. ವಿಡಿಯೋಗಳು ಹಾಕಿದಾಗ ನೋಡಿ, ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಸೋರ್ಸನ್ನು ಇಟ್ಕೊಂಡು ನೀವು ಅಬ್ಜೆಕ್ಷನ್ನ ಕ್ಲೇಮ್ ಮಾಡಿದ್ರೆ ನೋಡಿ, ಈಗ ಆಲ್ರೆಡಿ ನಾನು
ಪಾರ್ಟ್ 1 ಮೊದಲನೇ ಇದರಲ್ಲಿ ಆಕ್ಷೇಪಣೆ ಸಲ್ಲಿಸಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಿಗೆ ಸೋರ್ಸನ್ನು ಒದಗಿಸಿಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ 4 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸನ್ನು ನಾನು ಒದಗಿಸಿಕೊಟ್ಟಿದ್ದೇನೆ. ಸುಮಾರು 7 ಪ್ರಶ್ನೆಗಳಿಗೆ ನಾನು ಸಾಹಿತ್ಯವನ್ನು ಒದಗಿಸಿಕೊಟ್ಟಿದ್ದೇನೆ. ಇನ್ನೂ 23ನೇ ತಾರೀಕುವರೆಗೂ ಅವಕಾಶ ಇರೋದ್ರಿಂದಾಗಿ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸ್ಗಳನ್ನು ಹುಡುಕಿ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ. ಆದರೆ ಆ ವಿಡಿಯೋ ಮಾಡಬೇಕು ಅಂದರೆ ನಿಮ್ಮ ಕಮೆಂಟ್ ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅರ್ಥ ಆಯ್ತು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮತ್ತೊಮ್ಮೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.